ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಂದಿಗಿದ್ದಾರೆ ಚಾರಿತ್ರಿಕ ಕಾದಂಬರಿಕಾರರು, ನಿವೃತ್ತ ತಹಶೀಲ್ದಾರರು, ಬೆಳಗಾವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಕನ್ನಡ ಭವನದ ಕಾರ್ಯದರ್ಶಿ, ಕಾದಂಬರಿ ಸಾರ್ವಭೌಮ ಏರು ಪಾಟೀಲ್ ಅವರು. ಸರ್, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಮೇಡಮ್, ತಮಗೂ ಕೂಡ ನಮಸ್ಕಾರಗಳು. ಸರ್, ಈಗ ತಾವು ಕಾಲಗರ್ಭದಲ್ಲಿ ಹುದುಗಿ ಹೋದಂತಹ ಸ್ವತಂತ್ರ ಯೋಧರನ್ನ ಪರಿಚಯ ಮಾಡಿಕೊಡ್ತೀರಾ ತಮ್ಮ ಕಾದಂಬರಿಗಳ ಮೂಲಕ. ಜೊತೆಗೇನೆ ಮಹಿಳಾ ಹೋರಾಟಗಾರರು, ಅದರಲ್ಲೂ ಕನ್ನಡದ ಮಹಿಳಾ ಹೋರಾಟಗಾರರ ಬಗ್ಗೆ ಪರಿಚಯವನ್ನ ಮಾಡಿಕೊಡ್ತಾ ಹೋಗ್ತೀರಾ. ಈ ಒಂದು ಕೀರ್ತಿ ದೇಶದೆಲ್ಲೆಡೆ ಹರಡುತ್ತೆ. ಯಾವೆಲ್ಲ ಒಂದು ಹೋರಾಟಗಾರರನ್ನ, ಅಂದ್ರೆ ಈಗ ಕಾಲಗರ್ಭದಲ್ಲಿ ಹುದುಗಿ ಹೋದಂತ ಹೋರಾಟಗಾರರಾಗಿರ್ಬೋದು ಅಥವಾ ನಮ್ಮ ಮಹಿಳಾ ಹೋರಾಟಗಾರರ ಪರಿಚಯ ಮಾಡಿಕೊಟ್ಟಿದ್ದೀರಾ ಸರ್? ಈಗ ಬಹುಶಃ 1985ನೇ ಇರುವುದು. ಅವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ 1,000 ಪುಟಗಳ 3 ಸಂಪುಟಗಳನ್ನು ಪ್ರಕಟ ಮಾಡಿದರು. ಆ 3 ಸಂಪುಟಗಳನ್ನು ನೋಡಿದಾಗ ಅಲ್ಲಿ ಕೇವಲ 22 ಮಹಿಳೆಯರು ಮಾತ್ರ ಸ್ವಾತಂತ್ರ್ಯ ಯೋಧೆಯರನ್ನು ಕಂಡು ಬಂದರು. ಆಶ್ಚರ್ಯ ಆಯ್ತು ನನಗೆ. ಈ ಇಡೀ ರಾಜ್ಯದಾಗ ಬರೀ 22 ಮಂದಿ ಹೆಂಗಿರ್ತಾರೆ, ಹಂಗೆ ನೋಡ್ರಿ ನಮ್ಮಲ್ಲಿ ಬೆಳಗಾವದಲ್ಲಿನ ಅದಕ್ಕಿಂತ ಹೆಚ್ಚಿಗೆ ಅದಾರಲ್ಲ ಅಂತ. ಇಡೀ ರಾಜ್ಯದಲ್ಲಿನ 22 ಮಹಿಳೆಯರು ಹೆಂಗೆ ಅದಾರು ಸ್ವಲ್ಪ ಬೇಜಾರಾಯ್ತದೆ. ಇನ್ನೊಂದು ಅಲ್ಲಿ ಇರ್ತಕ್ಕಂಥ ದುರ್ದೈವ ಏನಂತಂದ್ರೆ, ಆ 3 ಸಂಪುಟಗಳನ್ನು ರಚನೆ ಮಾಡೋ ಸಲುವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಆ ಸಮಿತಿಗಳು ಮಹಿಳೆಯರು ಇದ್ದಿರಲಿಲ್ಲ. ಅವು ಇರಲಿಲ್ಲ ಅಂತಕ್ಕಂಥ ಕಾರಣದಿಂದ ಅವರು ಮಹಿಳೆಯರ ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಂತಕ್ಕಂಥ ಒಂದು ತಿಳುವಳಿಕೆ ಕೂಡ ಬಂತು. ಅದೇ ಒಂದು ಕಾಲಘಟ್ಟದಲ್ಲಿ ಏನಾಯ್ತಂದ್ರೆ, ನಮ್ಮ ಕರ್ನಾಟಕ ಕಲಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ವರಿ ಮಹೇಶ್ವರಯ್ಯ ಮೇಡಮ್ ಅವರು ತವರು ಮನೆ ಕಿತ್ತೂರು, ಈಗ ಅವ್ರು ಧಾರವಾಡಕ್ಕದಾರ. ಅವರು ನನಗೊಂದು ಅವಕಾಶ ಕೊಟ್ಟರು. ಈ ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಒಂದು ಪುಸ್ತಕ ಬರೀಬೇಕಲ್ಲ ನೀವು ಅಂತೇಳಿ. ಅವಾಗ ಮತ್ತೆ ಇಲ್ರಿ, ಮತ್ತೆ ಇಡೀ ರಾಜ್ಯವನ್ನು ಅಡ್ಡಾಡ್ಬೇಕತಿ, ನಮ್ಗೆ ಈಗ ಸ್ವಲ್ಪ ಅಡ್ಡಾಡೋ ಸ್ವಲ್ಪ ಕಷ್ಟನೂ ಆಗ್ಬೋದು. ಹಂಗಿದ್ರೆ ಕೊನೆ ಪಕ್ಷ ನೀವು ಅಲ್ಲಿ ಅಡ್ಡಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಒಟ್ಟು ಏನಂತಾರೆ ನಿಮ್ಮ ಜಿಲ್ಲಾಗೆ ಸಂಬಂಧಪಟ್ಟದರ ಒಂದು ಬರೆದು ಕೊಡ್ರಿ ಅಂತಂದ್ರೆ. ಮುಂದೆ ಅದನ್ನು ಅದ್ರ ಬಗ್ಗೆ ಅಧ್ಯಯನ ಮಾಡಿದಾಗ ಜಿಲ್ಲಾಕ್ಕೆ ಅಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಚಳವಳಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಮಹಿಳೆಯರು 145 ಜನ ಸಿಕ್ಕರು ನನಗೆ. ಆ 145 ಮಹಿಳೆಯರು ಹೆಂಗೆ ನನಗೆ ಸ್ವಾತಂತ್ರ್ಯ ಯೋಧರು ಸಿಕ್ಕರು ಅಂತಂದ್ರೆ, ನಾನು ಬೆಳಗಾವಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ನನ್ನ ಸ್ನೇಹಿತರಿದ್ರು. ಉತ್ತರ ಕನ್ನಡ ಇರ್ಬೋದು, ಉಡುಪಿ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಈ ಕಡೆ ಕೊಪ್ಪಳ ಇರ್ಬೋದು, ಗುಲ್ಬರ್ಗ, ಒಟ್ಟು ಎಲ್ಲ ಜಿಲ್ಲೆಯ ಜಿಲ್ಲಾಧ್ಯಕ್ಷರಿಗೆ ನಾನು ಫೋನ್ ಮಾಡೀನಿ, ಇಂಥ ಒಂದು ಕೃತಿಯನ್ನು ರಚನೆ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಕೊಡ್ರಿ, ಸಾಧ್ಯ ನಾನು ಬಾ ಅಂದ್ರೆ ಬರ್ತೇನೆ. ಅಲ್ಲಿ ಯಾರಾದರೂ ಮಹಿಳೆಯರು ಸ್ವಾತಂತ್ರ್ಯ ಹೋದ್ರು ಮತ್ತು ಜೀವಂತ ಇದ್ರು ಅವ್ರನ್ನೂ ಕೂಡ ನಾನು ಭೇಟಿ ಮಾತಾಡಿಸ್ತೇನೆ. ಅದು ಇಲ್ಲಿ ನೀವೇಷ್ಟು ದೂರ ಬರೋ ಅವಶ್ಯಕತೆ ಇಲ್ಲ ಅಂತೇಳಿ ಒಂದಷ್ಟು ಜನ ಪುಸ್ತಕ ಕಳಿಸಿದ್ರು, ಒಂದಷ್ಟು ಜನ ಲೇಖನ ಕಳಿಸಿದ್ರು, ಒಂದಷ್ಟು ಜನ ಫೋನ್ಯಾಗನ ಹೇಳಿದ್ರು, ಎಲ್ಲ ಮಾಹಿತಿ ಕೊಟ್ಟರು. ಇನ್ನು ಬೆಳಗಾವಿ ಜಿಲ್ಲೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧೆಯರು ಅಂತಂದ್ರೆ 1-2 ಉದಾಹರಣೆ ಹೇಳ್ತಾ ಇದ್ದೇನೆ ಸುಮ್ಮನೆ ಸಂಕ್ಷಿಪ್ತವಾಗಿ. ಈ ನಿಪ್ಪಾನಿ ಕಡೆ ಇರತಕ್ಕಂಥ ಹಣಬರ ಕಾಶಮ್ಮ ಅಂತಕ್ಕಂಥ ಒಬ್ಬ ಮಹಿಳೆ, ಆ ಹಣಬರ ಕಾಶಮ್ಮನಿಗೆ ಮದುವೆಗೆ ಬಂದಿರತಕ್ಕಂಥ ಒಬ್ಬ ಮಗ ಇರ್ತಾನೆ. ಆ ಕಾಶಮ್ಮ ಏನು ಮಾಡ್ತಾಳೆ, ನೀನು ಸ್ವಾತಂತ್ರ್ಯ ಸಿಗುವವರೆಗೂ ನೀನು ನಾ ಮದುವೆ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅವನು ಕೂಡ ಏನು ಮಾಡ್ತಾನೆ, ತನ್ನ ಸಮವಯಸ್ಕರ ಸ್ನೇಹಿತರನ್ನ ಕಟ್ಕೊಂಡು ಚಳವಳಿ ಚಾಲೂ ಮಾಡ್ತಾನೆ. ಸ್ವಾತಂತ್ರ್ಯದ ಸಲುವಾಗಿ ಚಳವಳಿ ಆರಂಭ ಮಾಡ್ತಾನೆ. ಮುಂದೆ ಅಡ್ಕೊಂಡು ಕುಂತಿರ್ತಾನೆ. ಅವ ಪೊಲೀಸರಿಗೆ ಗೊತ್ತಿರ್ತೈತಿ ಇವ ಕಾಶವನ ಮಗ ಅಂದಮೇಲೆ ಅವೇಲಿದಾನ ಅನ್ನೋದು ಕಾಶಮ್ಮಗೆ ಗೊತ್ತೈತಿ. ಅದು ಕಾಶಮ್ಮ ಸಾಕಷ್ಟು ಚಿತ್ರಹಿಂಸೆ ಕೊಟ್ಟರು ಕೂಡ ಅಂತಲೇ ತನ್ನ ಮಗ ಮತ್ತು ಆತನ ಸ್ನೇಹಿತರು ಎಲ್ಲಿ ಅದಾರು ಅನ್ನೋದು ಹೇಳೋದಿಲ್ಲ. ಆಕೆ ಹೆಸರು ಹಣಬರ ಕಾಶಮ್ಮ. ಆ ನಂತರ ಸ್ವಾತಂತ್ರ್ಯ ಬರ್ತೈತಿ, ರಾಷ್ಟ್ರಧ್ವಜ ಹಾರಿಸ್ತಾರೆ. ಆ ರಾಷ್ಟ್ರಧ್ವಜದ ಕೆಳಗನೆ ಏನಂತಲ್ಲ ತನ್ನ ಮಗನಿಗೆ ಜನಗಣಮನ ರಾಷ್ಟ್ರಗೀತೆಯೊಂದಿಗೆ ಮದುವೆಯನ್ನು ಮಾಡ್ತಾಳೋ ಅದ್ಭುತವಾಗಿರ್ತಕ್ಕಂಥ ಕಥೆ ಇದು. ಇನ್ನು ಬೈಲಹೊಂಗಲ ಸಮೀಪದ ನಾಗನೂರಲ್ಲಿರ್ತಕ್ಕಂಥ ನಾಗಮ್ಮ ಅಂತಕ್ಕಂಥ ಒಬ್ಬ ಮಹಿಳೆ, ನಾಗಮ್ಮನ ತವರು ಮನೆ ಕಿತ್ತೂರು. ನಮ್ಮ ರಾಜನಾಯಕರ ಹೆಸರು ಕೇಳಿ ನೀವು, ಆ ಮಣಿತನ ಹೆಣ್ಮಗಳಿಗೆ ನಾಗಮ್ಮ. ಗಾಂಧೀಜಿಯವರು ಅದೇ ತಾನೇ ಬೆಳಗಾವಿಗೆ ಬಂದು ಸ್ವಾತಂತ್ರ್ಯದ ಕಿಡಿ ಹತ್ತಿರ್ತಾರೆ, ಜಾಗೃತಿ ಮೂಡಿಸಿರ್ತಾರೆ. ಹಳ್ಳಿಗಳಲ್ಲಿ ಕೂಡ ಸ್ವಾತಂತ್ರ್ಯದ ಚಳವಳಿಯ ಒಂದು ಬಿಸಿ ಆರಂಭ ಆಗಿರ್ತೈತಿ. ಬೈಲಹೊಂಗಲದ ಪ್ರಾಂತ್ ಸಾಹೇಬ್ರು ಅಂತಂದ್ರೆ ವೆಲ್ಸ್ ಅಂತಕ್ಕಂಥ ಒಬ್ಬ ಮನುಷ್ಯ ನಾಗನೂರಿಗೆ ಬಂದಕಾರ ಅಲ್ಲಿ ಮನಿ ಜಪ್ತಿ ಮಾಡ್ತಿರ್ತಾನೆ. ಅವಾಗ ನಾಗಮ್ಮನ ಮನೆ ಬಂದಾಗ ನಾಗಮ್ಮ ಏನ್ ಮಾಡಿರ್ತಾರೆ, ಗ್ವಾಡಿಗೆ ಗಾಂಧಿ ಫೋಟೋ ಹಾಕಿರ್ತಾರೆ. ಅವ ವೆಲ್ಸ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ ಏನ್ ಮಾಡ್ತಾನೆ, ಅದ್ರ ಕೆಳಗೆ ಚೆಲ್ಲಿ ಬೂಟ್ಗಾಲ ತುಳಿದು ಬಿಡ್ತಾನ. ಅವಾಗ ನಾಗಮ್ಮ ಏನ್ ಮಾಡ್ತಾರೆ, ಹೆಸರಿನ ತಕ್ಕ ನಾಗಮ್ಮ ಬುಸುಗುಟ್ಟಿ ಅಂತ ಅಲ್ಲೇ ಇರ್ತಕ್ಕಂಥ ಚಪ್ಪಲಿಯನ್ನು ತೆಗೆದುಕೊಂಡು ಬ್ರಿಟಿಷ್ ಅಧಿಕಾರಿ ಹೊಡೆದು ಬಿಡ್ತಾಳೆ ಬೈಲಹೊಂಗಲ ಪ್ರಾಂತನ. ಅವಾಗ ಏನ್ ಮಾಡ್ತಾನವ, ಕಚೇರಿ ಬಂದು ಮಾಡಿರ್ತಕ್ಕಂಥ ಕೆಲಸ ಏನು ಅಂತಂದ್ರೆ, ಅವ್ರ ಮೇಲಾಧಿಕಾರಿಗಳಿಗೆ ತಕ್ಷಣ ವರದಿ ಸಲ್ಲಿಸ್ತಾನ. ಏನು ಅಂತಂದ್ರೆ,
ಇನ್ನು ಮುಂದೆ ನಾವು ಭಾರತೀಯರಿಗೆ ಸ್ವಾತಂತ್ರ್ಯವನ್ನು ಕೊಡದೆ ಗತ್ಯಂತರವಿಲ್ಲ. ಯಾಕಂತಂದ್ರೆ ಪ್ರತಿ ಗ್ರಾಮಗಳಲ್ಲಿ ಪ್ರತಿ ಒಬ್ಬ ಹೆಣ್ಮಕ್ಳು ಕೂಡ ಇವತ್ತು ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಜಾಗೃತರಾಗಿದ್ದಾರೆ. ಅಷ್ಟೇ ಅಲ್ಲದೆ ಗಾಂಧೀಜಿಯವರ ಬಗ್ಗೆ ಸಾಕಷ್ಟು ಜನ ಸ್ವಾತಂತ್ರ್ಯ ಮಹಿಳೆಯರನ್ನು ಒಳಗೊಂಡಂತೆ ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ. ಇದು ಭಾಳ ಉಲ್ಬಣಕ್ಕೆ ಹೋಗ್ಬೋದು. ಆದ್ದರಿಂದ ಸ್ವಾತಂತ್ರ್ಯನ ಕೊಡದೆ ಗತ್ಯಂತರ ಇಲ್ಲ ಅಂತಕ್ಕಂಥ ವರದಿಯನ್ನು ಸಲ್ಲಿಸಿದಾಗ ಅದು ಸರ್ಕಾರ ವಿರುದ್ಧ ಆತಲ್ಲ. ಅದು ಅಮ್ಮನ ಮ್ಯಾಗ ಕ್ರಮ ತಗೋಬೇಕಾಗಿತ್ತು. ಅವ್ರು ಹಂಗೆ ಮಾಡೋದಿಲ್ಲ. ಆ ವರದಿ ಸಲ್ಲಿಸಿದ ನಂತರ ಏನಂತಾರೆ, ಅವ್ರು ಮೇಲಾಧಿಕಾರಿ ಅಂತಾರೆ, ನೀ ಅವಳ ಪರವಾಗಿ ಬರೋದಿ ಸರ್ಕಾರ ಪರವಾಗಿ ಬರೋದಿಲ್ಲ ಅಂತೇಳಿ ಅವ್ನು ಸಸ್ಪೆಂಡ್ ಮಾಡ್ತಾರೆ. ಅವರು ದೇಶಕ್ಕೆ ಕಳಿಸಿಬಿಡ್ತಾರೆ. ಅವ್ರು ಆ ಕಡೆ ನೌಕರಿ ಕಳ್ಕೊತಾನ, ಈ ಕಡೆ ಚಪ್ಪಲಿ ಹೊಡಿಸ್ಕೊತಾನ. ಇದು ವಿಚಿತ್ರ ಅದು ಅಧಿಕಾರ ಪರಿಸ್ಥಿತಿ. ವೆಲ್ಸ್ ಅಂತಕ್ಕಂಥ ಉಪವಿಭಾಗ. ಇನ್ನು ಗೋಕಾಕದಲ್ಲಿರ್ತಕ್ಕಂಥ ಪಾರವ್ವ ಅಂತಕ್ಕಂಥ ಒಬ್ಬ ಮಹಿಳೆ ಸುಮ್ಮನೆ ಒಂದು ದಿವಸ ರಸ್ತೆಗೆ ಹೋಗಿರ್ತಾಳೆ. ಆಕೆ ಅಲ್ಲಿ ಒಂದು 5-6 ಹುಡುಗರು ಏನತ್ತಲ್ಲ ನಿಂತಿರ್ತಾವೆ, ರಾಷ್ಟ್ರಧ್ವಜನ ಕೈಯಾಗಿ ಹಿಡ್ಕೊಂಡು. ಒಂದು ಸರ್ಕಾರಿ ಕಟ್ಟಡ ಇರ್ತೈತಿ. ಆ ಸರ್ಕಾರಿ ಕಟ್ಟಡದ ಮೇಲೆ ಅಂತಲ್ಲ ಅದನ್ನು ರಾಷ್ಟ್ರಧ್ವಜವನ್ನು ಊರಬೇಕು. ಅದನ್ನು ಅವಾಗ ಅವರು ಅಲ್ಲಿ ನೋಡ್ತಾರೆ, ಸಮೀಪದ ಪೊಲೀಸರು ಇರ್ತಾರೆ. ಪೊಲೀಸರಿದ್ದಾಗ ಏನತ್ತಲ್ಲ ಅವ್ರು ಹೆದರ್ತಿರ್ತಾರೆ. ಅವರು ಆ ಪಾರಂ ಕೇಳ್ತಾರೆ, ಯಾಕೋ ಏನು ಮಾಡಾಕತ್ತೀರಿ, ಏನು ಮಾಡಾಕ. ಅವರು ಇಲ್ಲ, ನಾವು ಇದರಲ್ಲಿ ಮ್ಯಾಗ ಕಟ್ಟಬೇಕಾಗೈತಿ, ಮತ್ತು ಅಲ್ಲಿ ಪೊಲೀಸರು ಇರ್ತಾರೆ, ಹೆದರಿಗೆ ಬರೋದು ಅಂದಾಗ ತಾತ ಅಂದಾಕಿ ಏನು ಮಾಡ್ತಾಳೆ, ಬಡ ಅದನ್ನು ರಾಷ್ಟ್ರಧ್ವಜ ಕಸ್ಕೊಂಡು ಆ ಸರ್ಕಾರಿ ಕಟ್ಟಡ ಮೇಲೆ ಅಂತಲ್ಲ ಏರಿಸ್ಬಿಡ್ತಾವೆ. ಏರಿಸಿದ ತಕ್ಷಣ ಏನಂತಲ್ಲ ಆಕೆ ಗುಂಡಿನ ಹಿಡಿದು ಬಿಡ್ತೈತಿ, ಮುಂದೆ ಪೆಟ್ಟು ಹತ್ತತಿ, ಆಕಿನ ಸೆರೆಮನಿಗೆ ಕೂಡ ಅಟ್ತಾರು. ಈ ರೀತಿ ಏನಂತಲ್ಲ ಸುಮ್ಮನೆ ಒಂದಷ್ಟೇ ಉದಾಹರಣೆ ಅಷ್ಟೇ. ಹಿಂಗೆ ಹೇಳ್ಕೊಂತ ಕುಂತ್ರೆ ಸ್ವಾತಂತ್ರ್ಯ ಚಳವಳಿಗೆ ಕನ್ನಡತಿಯರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥ ವಿಷಯ. ಉತ್ತರ ಕನ್ನಡದಲ್ಲಿ ಸಾಕಷ್ಟು ಜನ ಅದಾರ, ಬೆಳಗಾವದಾಗ ಅದಾರ, ರಾಯಚೂರು ಅದಾರ, ಕೊಪ್ಪಳ ಅದಾರ, ಇಡೀ ರಾಮನಗರ ಅದಾರ, ಬೆಂಗಳೂರು ಸಾಕಷ್ಟು ಜನ ಅದಾರ. ಇವರೆಲ್ಲ ಹೇಳ್ಕೊಂತ ಕುಂತ್ರು ಯಾಕಂತಾರೆ ಒಂದು ದಿವಸ ಸಾಲೋದಿಲ್ಲ. ಸಂಕ್ಷಿಪ್ತವಾಗಿ ಮಹತ್ವದ ವ್ಯಕ್ತಿಗಳನ್ನ ಮಾತ್ರ ಹೇಳಿದರೆ ಈಗ ಈ ಕೃತಿ ನನಗೆ ತೃಪ್ತಿ ತಂದಿರತಕ್ಕಂಥ ಕೃತಿ ಅದು. ಅಂದ್ರೆ ಸರ್, ಇವಾಗ ರಾಜ್ಯದ ಒಬ್ಬ ಸಾಮಾನ್ಯ ಮಹಿಳೆ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಂಡಿದ್ಲು ಅಂತ ತಾವು ಹೇಳ್ತಾ ಇದ್ದೀರಾ ಸರ್. ಇನ್ನು ತಾವು ಮಕ್ಕಳ ಸಾಹಿತ್ಯವನ್ನು ಕೂಡ ರಚಿಸ್ತೀರಾ, ಅದರ ಬಗ್ಗೆ ಮಾತಾಡೋದು. ಮಕ್ಕಳ ಸಾಹಿತ್ಯ ಬಗ್ಗೆ ನಾನು ಹೆಚ್ಚು ಬರೋದಿಲ್ಲ. ಒಂದು ಜೈಮಿನಿ ಭಾರತ ಅಂತಕ್ಕಂಥ ಅದರಲ್ಲಿ ಇರ್ತಕ್ಕಂಥ ಕಥೆಗಳು ನನಗೆ ಭಾಳ ಆಕರ್ಷಣೀಯ. ಅದು ಜೈಮಿನಿ ಭಾರತ ಸ್ವಲ್ಪ ಉದ್ದ ವಾಕ್ಯಗಳಿದ್ದು ಅವನ್ನ ಸ್ವಲ್ಪ ಸಂಕ್ಷಿಪ್ತ ಮಾಡಿ ದೊಡ್ಡ ಅಕ್ಷರದಲ್ಲಿ ಮಕ್ಕಳಿಗೆ ಅನುಕೂಲ ಆಗುವ ಜೈಮಿನಿ ಭಾರತ ಒಂದು. ಅದಕ್ಕಿಂತ ಮೊದಲು ಸರಳ ಕಥೆಗಳು ಅಂತ ಹೇಳ್ತಾರೆ. ನಾನು ಹಿರಿಯ ಮಿತ್ರ ಆಗಿರ್ತಕ್ಕಂಥ ಸುಳ್ಕೋಡಿ ಅವರನ್ನು ಕೂಡ ಬರೆದಿವಿ ಅದನ್ನು. ಅದು ಒಂದು ಸರಳ ಕಥೆಗಳು ಅಂತ ಹೇಳ್ತಾರೆ, ಅದೊಂದು ಮಕ್ಕಳ ಸಾಹಿತ್ಯ. ಮುಂದೆ ಕಿತ್ತೂರು ಸಂಸ್ಥಾನ ಬಗ್ಗೆ ಅದನ್ನು ಕೂಡ ಸರಳ ಕನ್ನಡದಲ್ಲಿ ಬರೆದಿದೆ, ಅದೊಂದು ಮಕ್ಕಳ ಸಾಹಿತ್ಯ ಅಂತ ಇದಾಗ್ತದೆ. ಬಟ್ ಅದು 3 ಕೃತಿಗಳು ಮಾತ್ರ ಮಕ್ಕಳ ಸಾಹಿತ್ಯ ಬರ್ದೇನೆ. ಮಕ್ಕಳ ಸಾಹಿತ್ಯ ಬಗ್ಗೆ ನಾನು ಭಾಳ ಕಡಿಮೆ ಬರ್ದೇನೆ. ಚಾರಿತ್ರಿಕ ಕಾದಂಬರಿ ಹೆಸರು ನನ್ನವರು. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ KLE ವೇಣುಧ್ವನಿ 90.4 FM ನಲ್ಲಿ. ನಮ್ಮೊಂದಿಗಿರುವಂತಹ ಅತಿಥಿಗಳು ಚಾರಿತ್ರಿಕ ಕಾದಂಬರಿಕಾರರು, ಕಾದಂಬರಿ ಸಾರ್ವಭೌಮ ಏರು ಪಾಟೀಲ್ ಅವರು. ಸರ್, ಇನ್ನು ತಾವು ಕಾದಂಬರಿಯ ಜೊತೆಗೆ ರಂಗಭೂಮಿಯಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ, ಅದರ ಬಗ್ಗೆ ಮಾತಾಡೋದಾದ್ರೆ. ರಂಗಭೂಮಿಯಲ್ಲಿ ನಾವು ಬರೆದಿರ್ತಕ್ಕಂಥ ನಾಟಕಗಳು ಈಗಾಗಲೇ ಹೇಳಿದ 4-5. ಮೊದಲನೇ ನಾಟಕ ರುದ್ರ ಸಜ್ಜನ ಪ್ರಣಯ ಪ್ರಸಂಗ. ನಂತರ ಏನಂತ ಸಾವಿಂಗ ಸಂಗಡವಾರು ಅಂತಕ್ಕಂಥ 12ನೇ ಶತಮಾನದ ಮೂಳಿಗೆ ಮಾರಾಯಣ ಬಗ್ಗೆ. ತದನಂತರ ಸ್ವಾತಂತ್ರ್ಯ ಯೋಧೆ ಮುಧೋಳದ ಮಂಟೂರು ಸೀತಾಬಾಯಿ ಅಂತಕ್ಕಂಥ ಸ್ವಾತಂತ್ರ್ಯ ಯೋಧೆ ಒಂದು ನಾಟಕ. ನಂತರ ಈಗ ಬರೆದಿರ್ತಕ್ಕಂಥ ಒಂದು ಕಿತ್ತೂರು ಚೆನ್ನಮ್ಮನ ನಾಟಕ. ಈಗ ತಾನೇ ಅದನ್ನು ಮುಗಿಸಿದ್ದೇನೆ, ಅದನ್ನು ಕೂಡ ಈಗ ಪ್ರದರ್ಶನ ಮಾಡಬೇಕು. ಈ ರೀತಿಯಾಗಿ ನಾನು ನಾಟಕಗಳನ್ನ ಬರೆದಿದ್ದೇನೆ ಹೊರತು ಒಮ್ಮೆ ಯಾವಾಗೋ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಸರ್ಕಾರಿ ನೌಕರಿ ಇದ್ದಾಗ ಅಲ್ಲಿ ಒಂದು ರಾಮನಗರ ಅಂತ ಊರಿದೆ, ಅದು ಇದ್ರದ್ದು ಅದು ಯೋಜನಾ ಪ್ರದೇಶ. ಅಲ್ಲಿ ನಾಟಕವನ್ನು ಒಂದು 4-5 ಪಾತ್ರ ಮಾಡೀನಿ ಅಷ್ಟೇ. ಆದರೆ ನಾಟಕದ ಬಗ್ಗೆ 2 ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಒಂದು ನಾಟಕವನ್ನು ಬರೆದದ್ದು ಇನ್ನು ಬರೀಬೇಕಾಗಿದ್ದು ಒಂದು. 2ನೇದು ಯಾರೇ ನಾಟಕವನ್ನು ಮಾಡಿದರೂ ಕೂಡ ಅವ್ರಿಗೆ ತರುಮಣದಿಂದ ನಾನು ಸಹಾಯವನ್ನು ಮಾಡ್ತಾ ಇದ್ದೇನೆ. ಒಟ್ಟು ನಾಟಕ ರಂಗಭೂಮಿ ಬೆಳಿಬೇಕು. ರಂಗಭೂಮಿ ಬೆಳೆಯುವ ಮುಖಾಂತರ ಅದರ ರುಚಿ ಇವತ್ತು ಕಡಿಮೆ ಆಗ್ತಾ ಇರುವ ಸಂದರ್ಭದಲ್ಲಿ ಅದರ ಒಂದು ಅಭಿರುಚಿಯನ್ನು ಪ್ರೇಕ್ಷಕರಿಗೆ ಬೆಳೆಸಬೇಕು ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಾನು ನಾಟಕ ಪ್ರದರ್ಶನ ಸಾಕಷ್ಟು ಸಹಾಯ ಮಾಡ್ತಾ ಇದ್ದೇನೆ. ಸರ್, ಈಗ ಒಂದು ಮಾತಿದೆ, ಏರು ಪಾಟೀಲ್ ಅವರನ್ನ ಬೆಳಗಾವಿಯ ತರಾಸು ಅಂತ ಕರೀತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಚಾರಿತ್ರಿಕ ಕಾದಂಬರಿನ ಬರಿತಾ ಇದ್ದೇನೆ ಅಂದಮೇಲೆ ದೊಡ್ಡ ವಿದ್ವಾಂಸರು ಡಾಕ್ಟರ್ VS ಮಾಳಿ ಅವರು ಇರಬಹುದು. ಅದೇ ರೀತಿ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದ ಶ್ರೀಯುತ ರಂಗರಾಜ್ ವನದುರ್ಗ ಇರಬಹುದು. ಆನಂತರ ನಮ್ಮ ಇವರು ಸಂಕೇಶ್ವರದವರು ಮರಿಗುದ್ದಿಯವರು, ಗುರುಪಾದ ಮರಿಗುದ್ದಿಯವರು ಇರಬಹುದು. ಅವ್ರು ನಮ್ಮ ಎಲ್ಲ ಕೃತಿಗಳನ್ನ ನೋಡ್ಕಾರ ಮುಕ್ತ ಕಟ್ಟಿನ ಪ್ರಶಂಸೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಜಗಜಿಂಪಿ ಅವರು, ನಮ್ಮ BS ಗವಿಮಠ ಅವರು, ಡಾಕ್ಟರ್ ಸರ್ಜು ಕಾಟ್ಕರ್ ಅವರು. ಇನ್ನು ಸಾಹಿತ್ಯ ಪರಿಷತ್ತು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಹೊಂದಿಗೆ ಇದ್ದವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಬಸವರಾಜ್ ಗಾರ್ಗಿ ಅವರು, ಅಬ ಕೊರಬು ಅವರು, ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಏನಿಗೆ ಸುಭಾಷ್ ಅವರು. ಈ ರೀತಿ ಎಲ್ಲರೂ ಕೂಡ ಒಂದು ಅಭಿಮಾನದಿಂದ ಆ ರೀತಿ ಕರೀತಾ ಇರಬಹುದು. ಅದು ಅವರ ಒಂದು ಅಭಿಮಾನ. ಅವರ ಅಭಿಮಾನಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.
ಸರ್, ಅಭಿಮಾನದಿಂದ ಏರು ಪಾಟೀಲ್ ಅವರನ್ನ ಬೆಳಗಾವಿಯ ತರಾಸು ಅಂತ ಕರೆಯೋದು ಕೂಡ ಒಂದು ಅತಿಶೋಕ್ತಿ ಅಲ್ಲ ಅಂತ ನಾನು ಅನ್ಕೊಳ್ತೀನಿ ಸರ್. ಸರ್, ಇನ್ನು ಕೆಲಸದಲ್ಲಿ ಕೂಡ ಅಷ್ಟೇ ಬದ್ಧತೆಯನ್ನ ತಾವು ಕಾಪಾಡ್ಕೊಂಡು ಬರ್ತೀರಾ. ಕಂದಾಯ ಇಲಾಖೆಯ ಸೇವೆಯನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾಡಿ ಶ್ರೇಷ್ಠ ಆಪ್ತ ಸಹಾಯಕ ಅನ್ನೋ ಒಂದು ಬಿರುದನ್ನು ಕೂಡ ಪಡಿತೀರಾ. ತಮ್ಮ ತಹಶೀಲ್ದಾರ್ ಹುದ್ದೆಯಿಂದ ನಿವೃತ್ತಿ ಹೊಂದುವಂತ ಸಂದರ್ಭದಲ್ಲಿ ಚೆನ್ನಮ್ಮನ ಕಿತ್ತೂರು ಕೋಟೆಯ ಒಂದು 23 ಎಕರೆ ಜಾಗವನ್ನ ಸ್ವಚ್ಛ ಮಾಡಿ ಅಲ್ಲಿ ಒಂದು 2200 ಗುಲಾಬಿ ಗಿಡಗಳನ್ನು ಹಚ್ಚುವುದರ ಮೂಲಕ ಕೋಟೆ ಗುಲಾಬಿ ಕೋಟೆ ಆಗಿ ಪರಿವರ್ತನೆ ಆಗೋದಕ್ಕೂ ಕೂಡ ಕಾರಣ ಆಗ್ತೀರಾ. ಅದ್ರ ಬಗ್ಗೆ ಸರ್. ನನ್ನ ಸರ್ಕಾರಿ ಸೇವೆ ನನಗೆ ತೃಪ್ತಿ ತಂದಿರತಕ್ಕಂಥ ಸೇವೆ. ಮೊಟ್ಟ ಮೊದಲ ನನ್ನ ಸರ್ಕಾರಿ ಸೇವೆ ಆರಂಭ ಆಗಿದ್ದು ಈಗಾಗಲೇ ಹೇಳಿದಂತೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಅನ್ನತಕ್ಕಂಥ ತಾಲೂಕಿನಿಂದ. ಮೊಳಕಾಲ್ಮೂರಿನಿಂದ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿ ಆಂಧ್ರ ಪ್ರದೇಶ, ಅಲ್ಲಿಂದ ರಾಯದುರ್ಗ ಅಂತಕ್ಕಂಥ ಅನಂತಪುರ ಜಿಲ್ಲೆಯ ಒಂದು ಗಡಿ ಭಾಗ ಕೂಡ ಅಲ್ಲಿ ಆರಂಭ ಆಗ್ತಾ ಇದೆ. ಆ ನಂತರ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೌಕರಿ ಮಾಡಿದೆ. ನಂತರ ಬೆಳಗಾವಿಯಲ್ಲಿ, ಬಿಜಾಪುರದಲ್ಲಿ, ಆಮೇಲೆ ಇರತಕ್ಕಂಥ ಹಿರೇಬಾಗೇವಾಡಿ ನಾಡ ಕಚೇರಿಯಲ್ಲಿ, ಕೊನೆಗೆ ಏನಿದೆಯಲ್ಲ ಕಿತ್ತೂರಿನ ತಹಶೀಲ್ದಾರನಾಗಿ ನಾನು ಸರ್ಕಾರಿ ಸೇವೆಯಿಂದ ನಿವೃತ್ತಿನಾಯಿತು. ಬೆಳಗಾವಿಯಲ್ಲಿ ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಾನು ಬೋಧಕನಾಗಿ ಕೆಲಸ ಮಾಡ್ತಾ ಇದ್ದೆ. ಆದರೆ ಮೊದಲು ಅವರಲ್ಲಿ ಬೋಧನೆ ಮಾಡ್ತಕ್ಕಂಥ ಸಲಕರಣೆ ಅಂದರೆ ಈ ಟಿಪ್ಪಣಿಗಳೇನದಾವಲ್ಲ, ಆ ಕೈಯಿಂದ ಬರೋದಕ್ಕೆ ಅವರು ಪ್ರಶಿಕ್ಷಣ ಕೊಡ್ತಾ ಇದ್ರು. ಅವು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ನನಗೆ. ಅವನ್ನೆಲ್ಲ ಒತ್ತಟಿ ಕೂಡಿಸಿ DTP ಮಾಡಿ ಅಚ್ಚುಕಟ್ಟಾಗಿ ಮಾಡಿ ಅಲ್ಲಿ ಬಂದಿರತಕ್ಕಂಥ ಪ್ರಶಿಕ್ಷಣಾರ್ಥಿಗಳನ್ನು ನೀಡುವ ಮುಖಾಂತರ ಅವರಿಗೆ ಆ ತರಬೇತಿಯಲ್ಲಿ ಆಸಕ್ತಿಯನ್ನು ಕೂಡ ಹುಟ್ಟಿಸ್ತಾ ಇದ್ದೆ. ಒಟ್ಟಾರೆ ನಾವೇನು ಕೆಲಸವನ್ನು ಎಲ್ಲೆಲ್ಲಿ ಮಾಡಿದ್ದೇನೆ ಅಲ್ಲಿ ನನ್ನದೇ ಆಗಿರತಕ್ಕಂಥ ಛಾಪು ಮೂಡಿಸಿದ್ದೇನೆ ಅಂತೇಳಿ ನಾನು ಇಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಕಿತ್ತೂರಿನಲ್ಲಿದ್ದಾಗ ವಿಶೇಷವಾಗಿ ಇನ್ನೂ ಕೂಡ ಪೇಪರ್ ಸುದ್ದಿ ತುಣುಕುಗಳು ಸಾಕಷ್ಟು ಅದರ ಕಡೆ ಗ್ರಾಮ ವಾಸ್ತವ್ಯಕ್ಕೆ ನಾನು ಬಹಳ ಮಹತ್ವವನ್ನು ಕೊಡ್ತಾ ಇದ್ದೆ. ಗ್ರಾಮ ವಾಸ್ತವ್ಯಕ್ಕೆ ಮಹತ್ವ ಕೊಟ್ಟು ರಾತ್ರಿ 10 ಗಂಟೆವರೆಗೆ ಜನರ ಕಷ್ಟಗಳನ್ನು ಕೇಳೋದು. ಬೆಳಿಗ್ಗೆ 8 ಗಂಟೆಗೆ ಅಲ್ಲಿ ಅಂಗನವಾಡಿಯಲ್ಲೋ ಶಾಲೆಯಲ್ಲೋ ವಸತಿ ಮಾಡಿ ಬೆಳಿಗ್ಗೆ 6-7 ಗಂಟೆಗೆ ಸ್ನಾನ ಮಾಡಿ ಮತ್ತೆ 8 ಗಂಟೆಗೆ ಊರಲ್ಲಿ ಅಡ್ಡಾಡಿ ಅವ್ರ ಸಮಸ್ಯೆಗಳನ್ನು ಕೇಳೋದು. ಅಂದ್ರೆ ನಾವು ಸರ್ಕಾರಿ ಅಧಿಕಾರಿಗಳು ನೌಕರದಾರರು ಇರೋದು ಕೇವಲ ಜನರ ಸೇವೆಗಾಗಿ ಅಂತಕ್ಕಂಥ ಒಂದು ಸಿದ್ಧಾಂತ ನಂದು. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲೆಲ್ಲಿ ಕೆಲಸವನ್ನು ಮಾಡಿದ್ದೇನೆ ಅಲ್ಲಿ ಏನಂತ ನನಗೆ ತೃಪ್ತಿಕರ ಆಗಿರ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ನಾನು ಸೇವೆ ಮಾಡತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳನ್ನು ನಾನು ತಪ್ಪದೇ ಇಲ್ಲಿ ನೆನೆಸ್ಕೊಳ್ಬೇಕು. ಬಹಳ ನನಗೆ ಪ್ರೋತ್ಸಾಹವನ್ನು ಕೊಟ್ಟವರು ಅವರು. ಈಗ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮೇಡಮ್ ಅವರು ಡಾಕ್ಟರ್ ಶಾಲಿನಿ ರಜನೀಶ್ ಅವರು ಇರ್ಬೋದು, ಇತ್ತೀಚೆಗೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಶ್ರೀಯುತ ಎನ್ ಜಯರಾಮ್ ಅವರು ಇರ್ಬೋದು, ಅದೇ ರೀತಿಯಾಗಿ ಹಿಂದಿರ್ತಕ್ಕಂಥ GV ಕುಂಗವಾಡ ಅವರು ಇರ್ಬೋದು, ಅದೇ ರೀತಿ ಅಮಿತಾಬ್ ಪ್ರಸಾದ್ ಅಂತಕ್ಕಂಥ IAS ಇವರೆಲ್ಲ IAS ಅಧಿಕಾರಿಗಳೇ ಇವರು. ಆನಂತರ ಈಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಮೊನ್ನೆ ಏನಿದೆಯಲ್ಲ ಬೆಳವಡಿಯಲ್ಲಿ ನಂದು ಬೆಳವಡಿ ಒಡ್ಡರೆ ಎಲ್ಲ ಅನ್ನತಕ್ಕಂಥ ಒಂದು ಕಾದಂಬರಿ ಬಿಡುಗಡೆ ಮಾಡಿದ್ರು. ಅವರು ಬಿಡುಗಡೆ ಮಾಡಿ ಅವರು ಸುಮ್ಮನೆ ಕುಂತಾರ ಒಂದು ನಾ ತಿಳಿದೇನೆ. ಈಗ ಒಂದು ವಾರದ ಹಿಂದೆ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ನಡೆದಾಗ ಅವ್ರು ಪ್ರಸ್ತಾಪವನ್ನು ಮಾಡಿದ್ರು. ನಾನು ವೇದಿಕೆ ಮೇಲೆ ಇದ್ದೆ. ವೇದಿಕೆಯಲ್ಲಿ ಕುಳಿತ ನನ್ನ ಕಡೆ ಕೈ ಮಾಡಿ ಯರು ಪಾಟೀಲ್ ಅಂತಕ್ಕಂಥ ಇಲ್ಲಿ ಕಾದಂಬರಿಗಾರರು ಒಂದು ಅದ್ಭುತವಾಗಿರ್ತಕ್ಕಂಥ ಕಾದಂಬರಿ ಬರೆದಾರ ಬೆಳವಡಿ ಮಲ್ಲಮ್ಮಂದು. ಹೋದ ತಿಂಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ರೋಮಾಂಚನಕಾರಿ ಆಗಿರ್ತಕ್ಕಂಥ ಕಾದಂಬರಿ. ನಾನು ಓದಿದ್ದೇನೆ, ಅದನ್ನು ಇನ್ನೂ ಓದ್ತಾ ಇದ್ದೇನೆ. ನೀವು ಓದ್ರಿ, ಭಾಳ ಅದ್ಭುತವಾಗಿರ್ತಕ್ಕಂಥ ಕಥೆ ಅಂತಕ್ಕಂಥ ಒಂದು ಹೇಳಿದ್ರು. ಇವು ನಮ್ದು ಒಂದು ದೊಡ್ಡ ಪ್ರಶಸ್ತಿ ಇದ್ದಂಗ್ರಿ ಇವು. ಯಾಕಂದ್ರೆ ಬೇರೆ ರಾಜ್ಯದ ಬಂದಿರತಕ್ಕಂಥ IAS ಅಧಿಕಾರಿ, ಉನ್ನತ ಮಟ್ಟದಲ್ಲಿರ್ತಕ್ಕಂಥ IAS ಅಧಿಕಾರಿ, ಅದು ಜಿಲ್ಲಾಧಿಕಾರಿ ಒಂದು ಕಾದಂಬರಿ ಬಗ್ಗೆ ಸುಮ್ಮನೆ ಬಿಡುಗಡೆ ಮಾಡಿ ಬಂದು ಓದ್ತಾರೆ. ಆ ಓದಿದ್ರ ಬಗ್ಗೆ ಸಾರಾಂಶ ಹೇಳಿದ ಮತ್ತೆ ನೀವು ಓದ್ರಿ ಅಂತ ಹೇಳ್ತಾರಲ್ಲ, ಅದು ಅದ್ಭುತವಾಗಿರ್ತಕ್ಕಂಥ ನನಗೂ ಕೂಡ ರೋಮಾಂಚನ ಹುಟ್ಟಿಸ್ತಕ್ಕಂಥ ಕಾದಂಬರಿ ಆ ವಿಷಯ ಅದು. ಅದಕ್ಕೆ ನಾನು ಸನ್ಮಾನ್ಯ ಮೊಹಮ್ಮದ್ ರೋಷನ್ ರವರನ್ನ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಉಪವಿಭಾಗಾಧಿಕಾರಿಗಳು ಕೂಡ ಇದ್ರು. ಶಿವಾನಂದ ಭಜಂತ್ರು ಇದ್ರು. ವಿಜಯಕುಮಾರ್ ಹೊಣಿಕೇರಿ ಅಂತ ಸದ್ಯಕ್ಕೆ ಅವರು ಬೆಳಗಾವಿ ಜಿಲ್ಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ನನಗೆ ತುಂಬ ಹೃದಯದ ಸಹಾಯವನ್ನು ನೀಡಿದ್ರು. ನಂತರ ಬೈಲೊಂಗ್ ತಹಶೀಲ್ದಾರ್ ಒಬ್ರು ವಿನಾಯಕ್ ಪಾಲ್ಕರ್ ಅಂತ ಹೇಳಿದ್ದಾರೆ. ಅವರು ಕೂಡ ನನಗೆ ಸಾಕಷ್ಟು ಸಹಾಯ ಮಾಡ್ತಾ ಇದ್ರು. ನನ್ನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ರಮೇಶ್ ರೆಡ್ಡಿ ಇರ್ಬೋದು, ಆ ನಂತರ ಬಂಡಿ ಒಡ್ಡರ್ ಇರ್ಬೋದು, ಇವರೆಲ್ಲರೂ ಕೂಡ ಏನದಲ್ಲ ನಮ್ಗೆ ಸಾಕಷ್ಟು ಸಹಾಯವನ್ನು ಮಾಡಿದವರು. ಅವರಿಂದ ಕೂಡ ನಮಗೆ ಸರ್ಕಾರಿ ನೌಕರಿ ಸುರಳಿತವಾಗಿ ನಡೆಸೋದಕ್ಕೆ ಸಾಧ್ಯ ಆಯ್ತು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ. ಸರ್, ಇನ್ನು ತಮ್ಮ ಮೊದಲ ಕೃತಿ ಅನ್ಸುತ್ತೆ ಸವದತ್ತಿ ಉಕ್ಕಿನ ಕೋಟೆ. ಆ ಕೃತಿಯ ಮೂಲಕ ಕೋಟೆಯ ಅಭಿವೃದ್ಧಿಗೆ ಜಿಲ್ಲಾಧಿಕಾರಿಗಳು ಮುಂದಾಗ್ತಾರೆ. ತಮ್ಮ ಬರವಣಿಗೆ ಭಾಷಣದ ಮೂಲಕ ಅನೇಕ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತೆ. ಅದರ ಬಗ್ಗೆ ಮಾತಾಡೋದಾದ್ರೆ ಸರ್. ಈಗಾಗಲೇ ಹೇಳಿದಾಗ ನನ್ನ ಮೊಟ್ಟ ಮೊದಲನೇ ಕೃತಿ ಸವದತ್ತಿ ಉಕ್ಕಿನ ಕೋಟೆ. ಆ ಕೋಟೆಯನ್ನು ಕಟ್ಟಿದವರು 1742ರಲ್ಲಿ ನವಲಗುಂದ ಸಿರಸಂಗಿ ಸಂಸ್ಥಾನದ ದೊರೆ ಇಮ್ಮಡಿ ಜಯಪ್ಪ ದೇಸಾಯಿ. ಆ ಕೋಟೆಯನ್ನು ಯಾಕನ ಅದನ್ನು ಬಗ್ಗೆ ಪುಸ್ತಕ ಬರೆದನ್ನ ಈಗಾಗಲೇ ಹೇಳಿದ್ದೀನಿ. ಆ ನಂತರ ಏನಿದೆಯಲ್ಲ ಆ ಪುಸ್ತಕವನ್ನು ನಾನು ಬರೆದ ನಂತರ ಆಗಿನ ಜಿಲ್ಲಾಧಿಕಾರಿಗಳು ಅತುಲ್ ಕುಮಾರ್ ತಿವಾರಿ ಅವರು, ಮುದ್ದಾಮ ಆಗಲಿ ಹೆಸರು ಬಿಟ್ಟನೆ, ಅತುಲ್ ಕುಮಾರ್ ತಿವಾರಿ ಅವರು ಮಾಡಿದರು. ಒಂದು ದಿವಸ ಆ ಪುಸ್ತಕನ ಹೊರ ಬಿಡುಗಡೆ ಮಾಡಿದರು. ಪುಸ್ತಕವನ್ನು ಬಿಡುಗಡೆ ಮಾಡಿ ಒಂದು ದಿವಸ ಕೋಟೆಗೆ ಭೇಟಿಯಾಗಿ
ಕೋಟೆ ಇಂಚಿಂಚು ಪರಿಶೀಲನೆ ಮಾಡಿ ಇದು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅಂತಕ್ಕಂಥ ನಿರ್ಣಯವನ್ನು ಮಾಡಿ ಅದು ಬಹುಶಃ ಬರಗಾಲ ಕಾಮಗಾರಿ ಅನುದಾನ ಇರ್ಬೋದು. ಆದರೆ ಆಗಿನ ಕಾಲದಲ್ಲಿ 25 ವರ್ಷಗಳ ಹಿಂದೆ ಸುಮಾರು 35 ಲಕ್ಷ ರೂಪಾಯಿ ಖರ್ಚು ಮಾಡಿ ಸ್ಮಶಾನ ಸದೃಶ್ಯವಾಗಿರತಕ್ಕಂಥ ಕೋಟೆಯನ್ನು ನಂದನವನವನ್ನಾಗಿ ಮಾಡಿದರು ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಅವ್ರು ಏನು ಮಾಡಿದರು ಅಂದರೆ ಮಹಾದ್ವಾರದಲ್ಲಿ ಹೋಗ್ತಕ್ಕಂಥ ಮಾರ್ಗಕ್ಕೆ ಪರಿಸಿ ಹಾಕಿದರು. ನಂತರ ಕಾಡಸಿದ್ದೇಶ್ವರ ದೇವಸ್ಥಾನ ಇದೆ, ಅಲ್ಲಿ ಆ ಪೌಳಿಯಲ್ಲಿ ಕೂಡ ದೇವಸ್ಥಾನ ಮಾಡಿದರು. ಅಲ್ಲಿ ಒಂದು ಆಟದ ಮೈದಾನ ಇತ್ತು, ಅದನ್ನು ತೋಟವನ್ನು ಮಾಡಿದರು. ಆಮೇಲೆ ಸಾಕಷ್ಟು ವಿದ್ಯುತ್ ಸಲಕರಣೆಗಳು ಒದಗಿಸಿದರು. ಈ ರೀತಿ ಮಾಡುವ ಮುಖಾಂತರ ಆ ಕೋಟೆಗೆ ಅದ್ಭುತವಾಗಿರ್ತಕ್ಕಂಥ ಕಾಯಕಲ್ಪವನ್ನು ಕೊಟ್ಟರು. ತದನಂತರ ಏನಂತ ಅಂದ್ರೆ ಆ ಮೊದಲ ಏನು ಸವತಿ ಉಕ್ಕಿನ ಕೋಟೆ ಬರೆದ್ನಲ್ಲ, ಆ ನಂತರ 10 ವರ್ಷದ ನಂತರ ಮತ್ತೆ ಇನ್ನೊಂದು ಪುಸ್ತಕ ಬರೆದ್ನ, ಕಾಯಕಲ್ಪ ಕಂಡ ಸವದತ್ತಿ ಕೋಟೆ ಅಂತ ಹೇಳ್ತಾರೆ. ಆ ಜಿಲ್ಲಾಧಿಕಾರಿಗಳು ಪುರಸಭೆಯ ನೆರವಿನೊಂದಿಗೆ ಆ ಏನು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ರು. ಒಂದು ಮೊದಲಾದ ಹೆಂಗಿತ್ತು ಈಗ ಹೆಂಗಾತು ಅಂತಕ್ಕಂಥ ಬಣ್ಣದ ಫೋಟೋ, ಮೊದಲಾದನ್ನ ಕಪ್ಪು ಬಿಳುಪು ಫೋಟೋ ಮೇಲೆ ಹಾಕಿ, ಈಗ ದುರಸ್ತಿ ಮಾಡಿದ ನಂತರ ಅದು ಏನಾಯ್ತು ಅಂತಕ್ಕಂಥ ಕಲರ್ ಫೋಟೋ ಹಾಕಿ, ಅದೇನಿದೆಯಲ್ಲ 10 ವರ್ಷದಲ್ಲಿ ಅದು ಏನು ಸುಧಾರಣೆ ಆಯ್ತು ಅಂತಕ್ಕಂಥ ಮತ್ತೊಂದು ಪುಸ್ತಕವನ್ನು ಬರೆದೆ. ಈಗ ಒಂದು 4 ದಿನಗಳ ಹಿಂದೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯಾಗಿರ್ತಕ್ಕಂಥ ಮೊಹಮ್ಮದ್ ರೋಷನ್ ಅವರು ಕೂಡ ಆ ಕೋಟೆಗೆ ಭೇಟಿ ಕೊಟ್ಟು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಭಿವೃದ್ಧಿ ಕೆಲಸವನ್ನು ತೆಗೆದುಕೊಳ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ನಮ್ಮ ಸವದತ್ತಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ತರುಣ ಶಾಸಕರು ಆಗಿರ್ತಕ್ಕಂಥ ವಿಶ್ವಾಸ ವೈದ್ಯವರು ಕೂಡ ಜಿಲ್ಲಾಧಿಕಾರಿ ಜೊತೆಗಿದ್ದರು. ಮತ್ತೊಮ್ಮೆ ನನಗೆ ಆಸೆ ಹುಟ್ಟಿದೆ, ಸ್ವಲ್ಪ ಮತ್ತಲ್ಲಿ ಇರತಕ್ಕಂಥ ಸಣ್ಣ ಪುಟ್ಟ ದುರಸ್ತಿ ಇರಬಹುದು, ಇನ್ನಷ್ಟು ಅಭಿವೃದ್ಧಿ ಕೆಲಸ ಇರಬಹುದು, ಮತ್ತೊಮ್ಮೆ ಕಾಯಕಲ್ಪವನ್ನು ಕಾಣುವ ನಿಟ್ಟಿನಲ್ಲಿ ಈ ಸವದತ್ತಿ ಕೋಟೆ ಮುನ್ನಡೀತಾ ಇದೆ ಎನ್ನುವಂತಕ್ಕಂಥ ಒಂದು ಆಶಯವನ್ನು ಹುಟ್ಟಿಸಿದೆ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮವನ್ನ KLE ವೇಣುಧ್ವನಿ 90.4 FM-ನಲ್ಲಿ. ನಮ್ಮೊಂದಿಗಿರುವಂತಹ ಅತಿಥಿಗಳು ಚಾರಿತ್ರಿಕ ಕಾದಂಬರಿಕಾರರು, ಕಾದಂಬರಿ ಸಾರ್ವಭೌಮ ಏರು ಪಾಟೀಲ್ ಅವರು. ಸರ್, ಇನ್ನು ತಮಗೆ ಸ್ವಲ್ಪ ಬಿಡುವಿನ ಸಮಯ ಸಿಕ್ತು ಅಂದ್ರೆ ಕ್ಯಾಮರಾವನ್ನ ಹಿಡಿದು ಅನ್ವೇಷಣೆಯಲ್ಲಿ ತೊಡಗ್ತೀರಾ. ಚೆನ್ನಮ್ಮರಾಣಿಯ ನಿಜ ಭಾವಚಿತ್ರವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದಂತಹ ಕೀರ್ತಿ ಕೂಡ ತಮಗೆ ಸಲ್ಲುತ್ತೆ. ಸರ್, ಹೇಳಿ, ಈ ಒಂದು ಭಾವಚಿತ್ರದ ಹಿನ್ನೆಲೆ ಹಾಗೇನೆ ಎಲ್ಲಿ ಶೋಧಿಸಿದ್ರಿ ಅಂತ? ಅದು ಧಾರವಾಡದ ಆಗಿನ ಕಲ್ಲೂರು ಅಂತಕ್ಕಂಥ ಒಂದು ಗ್ರಾಮ. ಆ ಕಲ್ಲೂರು ಅಂತಕ್ಕಂಥ ಗ್ರಾಮದಲ್ಲಿ ಪಂಚಾಯಿತಿ ಕಚೇರಿಯಲ್ಲಿ ಒಂದು ಫೋಟೋ ನನಗದು ಗಮನ ಸೆಳೆಯಿತು. ಪಂಚಾಯಿತಿಯಲ್ಲಿ ಫೋಟೋ ಹಾಕಬೇಕು ಅಂತಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಕ್ಷರ ಮನೆಯವ್ರದ್ದು ತಾಯಿಯವ್ರದ್ದು ಫೋಟೋ ಯಾರು ಹಾಕೋದಿಲ್ಲ. ಹಾಗೆ ಈ ಫೋಟೋ ಇಲ್ಲಿ ಯಾಕೆ ಬಂತು ಅಂತಕ್ಕಂಥ ವಿಚಾರನ ಅಲ್ಲಿ ಹಿರಿಯರೊಂದಿಗೆ ನಾನು ಚರ್ಚೆ ಮಾಡಿದಾಗ ಅವ್ರು ಹೇಳಿದ್ರು, ಇದು ಕಿತ್ತೂರು ಚೆನ್ನಮ್ಮನ ಫೋಟೋ, ಇದು ನಮ್ಮ ಪೂರ್ವಿಕರೇ ಅಂದ್ರೆ ಅದನ್ನು ಸಿಸಿಲ್ ಅವ ಫೋಟೋಗ್ರಫಿ ಇದ್ದಿರಲಿಲ್ಲ. ಆ ಇಸ್ವಿಯಲ್ಲಿ 18 ಆಜುಬಾಜು ಏನಾದ್ರೆ ಫೋಟೋಗ್ರಫಿ ಇದ್ದಿರ್ಕಿಲ್ಲ. ಅದಕ್ಕೆ ಅದನ್ನು ಸ್ಕೆಚ್ ಹಾಕಿ ಪೆನ್ಸಿಲ್ನ ತೆಗೆದಿರ್ತಕ್ಕಂಥದ್ದು ಕಿತ್ತೂರು ಚೆನ್ನಮ್ಮ ಫೋಟೋ. ಅದಕ್ಕೆ ಸಾಕಷ್ಟು ಆಧಾರವನ್ನು ಕೂಡ ಕೊಟ್ಟರು ಅವರು. ಅದನ್ನು ಏನು ಮಾಡೀನಿ, 14ನೇ ಇಸ್ವಿ ಸೆಪ್ಟೆಂಬರ್ ಕೊನೆ ವಾರದಲ್ಲಿ ವಿಜಯವಾಣಿಯಲ್ಲಿ ಒಂದು ಅಗ್ರಲೇಖನವನ್ನು ಬರೆದ್ನ. ಅಗ್ರಲೇಖನವನ್ನು ಬರೆದು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಭಾವಚಿತ್ರ. ಈ ಭಾವಚಿತ್ರ ವೀರರಾಣಿ ಕಿತ್ತೂರು ಚೆನ್ನಮ್ಮನದೇ ಅನ್ನೋದಕ್ಕೆ ಏನು ಕಾರಣ ಅನ್ನೋದು ಕೂಡ ಅದನ್ನು ಕೂಡ ಹೇಳಿದೆ. ಆ ನಂತರ ಏನಾದ್ರು ಮಾಡಿದ್ರು, ಆ ಫೋಟೋ ನೋಡಿದ ನಂತರ ಮರುದಿವಸ ಏನಿದೆಯಲ್ಲ, ನಾವಾಗ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ಹಿರಿಯ ಸಂಪಾದಕ ಆಗಿರತಕ್ಕಂಥ ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ತಮ್ಮ ಇಂಗ್ಲಿಷ್ ಪತ್ರಿಕೆಯಲ್ಲಿ ಕೂಡ ಅದೇ ಫೋಟೋವನ್ನು ಹಾಕಿ ಇದು ಕಿತ್ತೂರು ಚೆನ್ನಮ್ಮ ಫೋಟೋ ಅಂತಕ್ಕಂಥ ಒಂದು ಬೆಂಬಲವನ್ನು ಕೂಡ ಕೊಟ್ಟರು, ಅವರು ಪುಷ್ಟೀಕರಿಸಿದ್ರು ಅವರು. ಅದೇ ರೀತಿಯಲ್ಲಿ ಕಲ್ಮಠದ ಶ್ರೀಗಳು ಕೂಡ, ಮಡಿವಾಳೇಶ ಮಹಾಸ್ವಾಮಿಗಳು ಕೂಡ ಈಗಲೂ ಕೂಡ ಕಲ್ಮಠದಲ್ಲಿ ಆ ಫೋಟೋವನ್ನು ಹಾಕಿದ್ದಾರೆ. ಇದನ್ನೇನಂತ ಕಿತ್ತೂರು ಚೆನ್ನಮ್ಮ ಫೋಟೋ ಅಂತೇಳಿ ನಾವು ಒಪ್ಪಿಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಆದ್ರೆ ಮುಂದೆ ಅದು ಅಷ್ಟಕ್ಕೆ ಉಳಿದಿದೆ. ಈಗ ಅದು ಮುಂದೆ ಇದು ಆಗಿಲ್ಲ. ಇನ್ನು ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಜನ್ಮ ದಿನಾಂಕದ ಬಗ್ಗೆ ಯಾರದೇ ಆಗಲಿ, ಈಗ ನಮ್ಮದೇ ಇರ್ಬೋದು ಯಾರದೇ ಇರ್ಬೋದು, ಅವಾಗ ಏನೋ ಜನ್ಮ ದಿನಾಂಕ ಒಂದು ಹೇಳಿಬಿಡ್ತಿದ್ರು, ಸಾಲೊಳಗೆ ಬರ್ಕೊಂಡ್ಬಿಡ್ತಿದ್ರು ಅವರು. ಆದರೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಜನ್ಮ ದಿನಾಂಕದ ಬಗ್ಗೆ ಕೂಡ ಒಂದು ಗೊಂದಲ ಇತ್ತು. ಅಕ್ಟೋಬರ್ 23, 1824 ಅದು ವಿಜಯೋತ್ಸವ, ಬ್ರಿಟಿಷರ ವಿರುದ್ಧ ಹೋರಾಡಿ ಜಯವನ್ನು ಗಳಿಸಿರತಕ್ಕಂಥ ವಿಜಯೋತ್ಸವ. ಆದರೆ ಕೆಲವು ಜನ ಏನಂತ ತಪ್ಪು ಕಲ್ಪನೆಯಿಂದ ಅಕ್ಟೋಬರ್ 23ನ ಕಿತ್ತೂರು ಚೆನ್ನಮ್ಮನ ಜನ್ಮ ದಿನಾಂಕ ಅಂತಕ್ಕಂಥ ಒಂದು ವಿಷಯ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಆವಾಗಲೂ ಕೂಡ ಈಗಿನ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದರು, ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆ ಶ್ರೀಮತಿ ಉಮಾಶ್ರೀ ಅವರು ಕೂಡ ಇದ್ದರು. ಲೀಲಾವತಿ ಪ್ರಸಾದ್ರವರು, ಅವರು ಕೂಡ ಮಾಜಿ ಮಂತ್ರಿಗಳು, ಅವರು ನಮ್ಮ ಅತನಿಯಿಂದ ಆರಿಸಿ ಹೋದವರು. ಅವರ ಸಂಪರ್ಕದ ಅವ್ರು ನನಗೆ ಕೇಳಿದ್ರು, ಮತ್ತು ಕಿತ್ತೂರು ಚೆನ್ನಮ್ಮನ ಜನ್ಮದಿನ ಯಾವುದು ಅಂದಾಗ ನಾನು ಹೇಳಿನವ್ರು, ನೋಡ್ರಿ 1778 ನವೆಂಬರ್ 14 ಅಂತ. ಈಗ ಇದು ಹೆಂಗೆ ಹೇಳ್ತಾರೆ ಅಂದಾಗ ಅದಕ್ಕೆ ಸಾಕಷ್ಟು ಆಧಾರ ಕೊಟ್ಟಿನಿ. ಮತ್ತು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರಕ್ಕೂ ಕೂಡ ನಾನು ಮನವಿಯನ್ನು ಕೂಡ ಕಳಿಸೀನಿ. ಈ ರೀತಿ ಅದನ್ನೇನಂತಲ್ಲ ಪರಿಗಣನೆ ಮಾಡಿ ಅಂತಲ್ಲ ನವೆಂಬರ್ 14 ಕಿತ್ತೂರು ಚೆನ್ನಮ್ಮ ಜನಿಸಿದ್ದು ಅಂತ ಸಾಕಷ್ಟು ಕೊಟ್ಟಿನದು. ಅದಷ್ಟಕ್ಕೆ ನಿಂತಿತ್ತು ಅದು. ಆದರೆ ಇವತ್ತೇನಿದೆ ಅಲ್ಲ, ಅದಕ್ಕೆ ತನ್ನದೇ ಆಗಿರತಕ್ಕಂಥ ಒಂದು ಸ್ವರೂಪ ಬಂದಿದೆ. ಇವತ್ತು ಬೆಳಗಾವಿಯಲ್ಲಿರ್ತಕ್ಕಂಥ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಿ
ಪ್ರತಿ ವರ್ಷ ನವೆಂಬರ್ 14 ಕಿತ್ತೂರು ಚೆನ್ನಮ್ಮನ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಅದು ಕಾರ್ಯರೂಪಕ್ಕೆ ಬಂದಿದೆ ಅನ್ನೋದು ನನಗೆ ಸಂತೋಷವನ್ನು ಉಂಟು ಮಾಡಿದೆ. ಸರ್, ಇನ್ನು ಸಾಕಷ್ಟು ವಿಚಾರಣಾ ಸಂಕಿರಣಗಳಲ್ಲೂ ಕೂಡ ತಾವು ಭಾಗವಹಿಸ್ತೀರಾ, ಉಪನ್ಯಾಸಗಳನ್ನು ಮಂಡಿಸ್ತೀರಾ. ಆ ಒಂದು ಅನುಭವ ಯಾವ ರೀತಿ ಇರುತ್ತೆ ಸರ್? ನೋಡಿ, ಈಗ ಸಾಮಾನ್ಯವಾಗಿ ಅಂತಂದ್ರೆ ನಾವು ಚಾರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಬರಿತೇನೆ ಅಂದಮೇಲೆ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸಂಕಿರಣಗಳು ವಿಶ್ವವಿದ್ಯಾಲಯ ಇರ್ಬೋದು. ನಾನು ಭಾಳ ಅವಕಾಶ ಕೊಟ್ಟದ್ದು ಕಿತ್ತೂರು ಉತ್ಸವ, ಬೆಳವಡಿ ಉತ್ಸವ ಮತ್ತು ಸಂಗೊಳ್ಳಿ ಉತ್ಸವ. ನಾನು ಕೂಡ ಸರ್ಕಾರಿ ಅಧಿಕಾರಿ ಆಗಿದ್ದರಿಂದ ಅಲ್ಲಿ ನಾನು ಹೆಚ್ಚು ಈ ವಿಚಾರ ಸಂಕಿರಣ ಮಾಡ್ತಕ್ಕಂಥ ಹೊಣೆಗಾರಿಕೆಯನ್ನು ಆಗಿನ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ಎನ್ ಜಯರಾಮ್ ನನಗೂ ಒಪ್ಪಿಸಿಬಿಟ್ಟಿದ್ರು. ಅದನ್ನು ಈ ವಿಚಾರ ಸಂಕಿರಣಕ್ಕೆ ಉಪನ್ಯಾಸಕರು ನೀವು ಕರೆಸ್ರಿ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಕೂಡ ನೀವು ಮಾಡಿರಿ ಅಂತ. ಈಗ ಆವಾಗ ಅಲ್ಲಿ ಕೂಡ ನನಗೆ ಅವಕಾಶ ಸಿಗ್ತಾ ಇತ್ತು. ಅದೇ ರೀತಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಕೂಡ ಸಾಕಷ್ಟು ಉಪನ್ಯಾಸವನ್ನು ನೀಡಿದ್ದೇನೆ. ಸಾಮಾನ್ಯವಾಗಿ ವಿಚಾರ ಸಂಕಿರಣ ಅಂತ ಸಾಮಾನ್ಯವಾಗಿ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಸಂಕಿರಣ ಇರ್ತಾವೆ. ಚರಿತ್ರೆ ಬಗ್ಗೆ ನಾನು ಅಧ್ಯಯನ ಮಾಡಿದ್ರಿಂದ ಪದೇ ಪದೇ ನಾನು ಕರೀತಾ ಇದ್ರು. ಒಮ್ಮೆ ಹಂಪಿ ಯೂನಿವರ್ಸಿಟಿಯಿಂದ ಕೂಡ ಕರೆದಿದ್ರು ಬೆಳವಡಿ ಮಲ್ಲಮ್ಮ ಬಗ್ಗೆ ಮಾತಾಡೋ ಸಲುವಾಗಿ. ಅದೇ ರೀತಿ ಈ ಆಕಾಶವಾಣಿಯಿಂದ ಕೂಡ ಕರೆದಿದ್ರು. ಈ ರೀತಿ ಏನಿದೆಲ್ಲ ನಾವು ಚರಿತ್ರೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ನನ್ನಲ್ಲಿ ಇವೆ ಅಂತಕ್ಕಂಥ ಕಾರಣದಿಂದ ವಿಚಾರ ಸಂಕಿರಣಕ್ಕೆ ಕರಿತಾ ಇದ್ರು. ನಾನು ಕೂಡ ಇಲ್ಲಿ ಸಾಕಷ್ಟು ವಿಚಾರ ಸಂಕಿರಣ ಭಾಗವಹಿಸಿದ್ದೀನಿ, ಉಪನ್ಯಾಸ ಕೂಡ ನೀಡಿದ್ದೀನಿ. ಆ ಉಪನ್ಯಾಸ ಮಾಡಿರ್ತಕ್ಕಂಥ ಎಲ್ಲಾ ವಿಷಯಗಳನ್ನು ನಾನು ನನ್ನ ಪುಸ್ತಕ ಮುಖಾಂತರ ಕೂಡ ತಂದಿದ್ದೇನೆ. ಯಾಕಂದ್ರೆ ಮಾತಾಡಿದ್ದು ಗಾಳಿಯಲ್ಲಿ ಹೋಗಬಾರ್ದು, ಪುಸ್ತಕದಲ್ಲಿ ಶಾಶ್ವತವಾಗಿ ಉಳಿಯಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಎಲ್ಲೆಲ್ಲಿ ಉಪನ್ಯಾಸ ಮಾಡಿದ್ದೇನೆ ಅವನ್ನೆಲ್ಲ ಪುಸ್ತಕವನ್ನು ಲೇಖನ ಸಂಗ್ರಹವನ್ನು ಏನು ಮಾಡ್ತೇನೆ ಅದರೊಳಗೆ ಹಾಕ್ಕೊಂಡಿದ್ದೇನೆ. ಅದನ್ನು ಈ ಬಸವರಾಜ ಕಟ್ಟಿಮಣಿ ಪ್ರತಿಷ್ಠಾನ ಇರ್ಬೋದು, ಅಲ್ಲಿ ಒಮ್ಮೆ ಕರೆದಿದ್ರು. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಜನವರಿ 26 ಮತ್ತು ಛತ್ರಪತಿ ಶಿವಾಜಿ ಬಗ್ಗೆ ಒಮ್ಮೆ ಕರೆದಿದ್ರು. ಈ ರೀತಿ ಅಂತೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಉಪನ್ಯಾಸಗಳನ್ನ ಮಾಡೋದು ಕೂಡ. ಅಂದರೆ ಈ ಓದೋದು ಅಂತ ಒಬ್ಬರು ಓದ್ತಾರೆ, ಅದನ್ನು ಒಬ್ಬರು ಓದಿ ಸಂತೋಷ ಪಡ್ತಾರೆ. ಆ ಉಪನ್ಯಾಸ ನೀಡೋರು ಏಕಕಾಲಕ್ಕೆ ಏನಿದೆ ಅಲ್ಲ, ನೂರಾರು ಸಾವಿರಾರು ಜನ ಅದನ್ನು ಕಿವಿಗಳು ಹೋಗಿಬಿಡ್ತದೆ ಅವರು. ಅದು ಒಂದು ಏನಂತಾರೆ ಉಪನ್ಯಾಸದ ಒಂದು ಲಾಭ. ಅದು ಕುಂತ ಲಕ್ಷ ಕೇರು ಅಂತಂದ್ರೆ ಏಕಕಾಲಕ್ಕೆ ಸಾವಿರಾರು ಮಂದಿ ಕಿವಿಗೆ ಅದು ಹೋಗಿ ಅವರು ಚಿಂತನ ಮಂಥನ ಮಾಡೋದಕ್ಕೆ ಸಾಧ್ಯ. ಸರ್, ಇನ್ನು ಅಂದರೆ ಕನ್ನಡದ ಸೇವೆ ಅಂದರೆ ಯರು ಪಾಟೀಲ್ ಅವರು ಸದಾ ಮುಂದು. ತಮ್ಮ ಮನೆಗೆ ಕನ್ನಡದ ಸಿರಿ ಅಂತ ಹೆಸರಿಡ್ತೀರಾ ಸರ್. ಯಾಕೆ ಈ ಕನ್ನಡದ ಮೇಲೆ ಯಾಕಿಷ್ಟು ಅಭಿಮಾನ ಅಂತ? ಕನ್ನಡ ಸಿರಿ ಅಂದರೆ ನೀವು ನಿಮ್ಮ ತಾಯಿಯನ್ನು ಯಾಕೆ ಪ್ರೀತಿಸ್ತೀರ ಅಂತ ಕೇಳೋಣ. ಏನು ಹೇಳ್ಬೇಕು, ಕನ್ನಡ ನನ್ನ ತಾಯಿ ಇದ್ದಂಗೆ. ಕನ್ನಡ ಬಗ್ಗೆ ನನಗೆ ನೋಡ್ರಿ ನನ್ನ ಜೀವನದಲ್ಲಿ ಹಾನಿನೂ ಆಗೈತಿ, ಲಾಭನೂ ಆಗೈತಿ. ಹಾನಿ ಯಾವ ರೀತಿ ಆಗಿದೆ ಅಂತಂದ್ರೆ, ನಾನು ಸರ್ಕಾರಿ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ನಾನು ಇಂಗ್ಲೀಷ್ನಾಗ ವ್ಯವಹಾರ ಮಾಡಂದ್ರು, ನಾ ಕನ್ನಡದ ಮಾಡ್ತೇನೆ ಅಂತ ಹೇಳಿ. ಅವ್ರು ಏನು ಮಾಡೋರು, ನೀವೊಬ್ಬ ನೌಕರನಾಗಿ ನಾನೊಬ್ಬ ಜಿಲ್ಲಾಧಿಕಾರಿಗಳಾಗಿ ನನ್ನ ಜೋಡಿ ನೀವು ವಾದ ಮಾಡ್ತೀಯಾ, ನೀನು ಸಮುದ್ರ ದಂಡಿ ವರ್ಕ್ ಮಾಡ್ತೇನೆ ಅಂತ ಹೇಳ್ಕಾರ ಹೊಣ್ಣವ್ರಿಗೆ ವರ್ಕ್ ಮಾಡಿಬಿಟ್ರು. ಅವ್ರು ಇನ್ನೂ ದಾಖಲೆ ಇದೆ ಅದು. ನೀನು ನನ್ನ ಜೋಡಿ ವಾದ ಮಾಡ್ತೀವಿ ಇಂಗ್ಲೀಷ್ ಮಾಡ. ನಾ ಹೇಳಿ ಅವ್ರಿಗೆ, ನೋಡ್ರಿ ನಾನು ನಿಮ್ಮ ಕಡೆಯಿಂದ ನಾನು ಯಾವುದೇ ಸೌಲಭ್ಯವನ್ನು ಕೇಳಿಲ್ಲ, ನನಗೆ ಬಡ್ತಿ ಕೊಡ್ರಿ ಅಂತ ಕೇಳಿಲ್ಲ, ಯಾವುದೇ ಆರ್ಥಿಕ ಸೌಲಭ್ಯ ಕೇಳಿಲ್ಲ, ವರ್ಗಾವಣೆ ಕೇಳಿಲ್ಲ. ಕೇವಲ ಆಡಳಿತದಲ್ಲಿ ಕನ್ನಡ ಮಾಡ್ರಿ ಅಂತ ನಾ ಹೇಳೀನಿ. ನೀವು ನನ್ನ ಸಮುದ್ರ ದಂಡಿ ವರ್ಗ ಮಾಡೋದು ಖರೆ ಆದ್ರೆ ನಾನು ನನ್ನ ಸ್ವಂತ ಜಿಲ್ಲೆ ಬೆಳಗಾವಿಗೆ ಹೋಗ್ತೀನಿ ಅಂತಕ್ಕಂಥ ಒಂದು ಸವಾಲನ್ನು ಹಾಕೀನಿ. ಹೊನ್ನಾವರ್ಗೆ ಹೋದ್ನಿ. ಅದು 1985 ಇಸ್ವಿ ಆಗಸ್ಟ್ 18ರಿಂದ ಆಗಸ್ಟ್ 23 ಕೇವಲ 5 ದಿವಸ ಹೊನ್ನಾವರದಲ್ಲಿ ನಾನು ನೌಕರಿ ಮಾಡೀನಿ. ಮತ್ತು ಬೆಳಗಾವಿಗೆ ಬಂದ್ಯಾರ. ಅದು ದೊಡ್ಡ ಕಚೇರಿ. ಈ ಸದ್ಯಕ್ಕೆ ಪ್ರಾದೇಶಿಕ ಆಯುಕ್ತರ ಕಚೇರಿ ಇದೆಯಲ್ಲ, ಅವಾಗ ವಿಭಾಗಾಧಿಕಾರಿ ಕಚೇರಿ ಅಂತ ಹೇಳ್ತಿದ್ರು, ಅವಾಗ ಡಿವಿಷನಲ್ ಕಮಿಷನರ್ ಕಚೇರಿ ಅಂತ. ಆ ಕಚೇರಿ ಬನ್ನಿ. ಇಲ್ಲಿ ಬಂದ ಕೂಡಲೇ ನಮ್ದು ಏನಂತಲ್ಲ ಅದು ವ್ಯಕ್ತಿತ್ವ ಬೆಳೆಯೋದಕ್ಕೆ ಸಾಧ್ಯ ಆಯ್ತು. ಇಲ್ಲಿ ಬಂದ ನಾನು ಶೀಘ್ರ ಲಿಪಿ ಮಾಡ್ಕೊಂಡು ಅಲ್ಲಿ ಭಾಷಣ ಮಾಡೋಕ್ಕಾಯ್ತೀನಿ. ಒಟ್ಟು ಕನ್ನಡದ ಒಂದು ಗಾದಿ ಮಾತಾತಲ್ಲ, ವಾದ್ರ ನಡ ಸೈಡ್ಲಾತಂತ ಹೇಳ್ಕಾರ. ಅವ್ರು ಏನು ನನಗೆ ಶಿಕ್ಷೆ ಕೊಟ್ಟರಲ್ಲ, ಅದು ನನಗೆ ಜೀವನದ ಒಂದು ಪರಿವರ್ತನೆ ಘಟ್ಟ ಅಂತ ನಾನು ಭಾವಿಸ್ತಾ ಇದ್ದೆ. ಇದು ಶಿಕ್ಷೆ. ಅದು ಆಗಿರ್ತಕ್ಕಂಥ ಲಾಭ ಏನು ಅಂತಂದ್ರೆ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವಂತೆ ಕುವೆಂಪು ಹೇಳಿರಲ್ಲ, ನನ್ನ ಕೈ ಕಲ್ಪವೃಕ್ಷ ಆಗೈತಿ. ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ನನ್ನ ಗುರುತಿಸ್ಯಾರ. ನಮ್ಮ ಶಾಲಿ ಮೇಡಮ್ ಅವರು ಇರ್ಬೋದು, ಅದೇ ರೀತಿ ನಮ್ಮ ಎನ್ ಜಯರಾಮ್ ಅವರು ಇರ್ಬೋದು, ಸರ್ವಿ ಕಾಟಕರ್ ಇರ್ಬೋದು. ಎಲ್ಲ ಏನಂದ್ರೆ ಸರ್ಕಾರಿ ಸೇವೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಕನ್ನಡವನ್ನು ಮೆಚ್ಚಿ ಭಾಳ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ರು. ಅದೇ ರೀತಿ ನಾನು ಗೌರವವನ್ನು ಕೂಡ ಕೊಡ್ತಾ ಇದ್ರು ಅವರು. ಅದರಲ್ಲಿ ಭೀ ನಾವು ಭಾಳ ಸಲ ಎನ್ ಜಯರಾಮ್ ಸರ್ ಯಾಕೆ ತೊಗೊತೇನೆ ಅಂತಂದ್ರೆ, ಯರು ಪಾಟೀಲ್ ಅನ್ರಿ ಅವ್ರಿಗೆ ವಾಯರ್ ಪಾಟೀಲ್ ಸಿಟ್ಟು ಬರ್ತದ್ರಿ ಅಂತಿದ್ರು ಅವ್ರು. ಯಾರಾದ್ರು ನಾನು ವಾಯರ್ ಪಾಟೀಲ್ ಅಂತ ಕರೆದ್ರೆ ವಾಯರ್ ಪಾಟೀಲ್ ಅನ್ಬೇಡ್ರಿ ಅವ್ರು, ಯರು ಪಾಟೀಲ್ ಸ್ವತಃ ಜಿಲ್ಲಾಧಿಕಾರಿ ಹೇಳ್ತಿದ್ರು ಅವ್ರು. ಜಿಲ್ಲಾ ತರಬೇತಿ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಪ್ರಾಚಾರ್ಯರು ಕೂಡ ಹೇಳ್ತಾ ಇದ್ರು, ಯಾರ ಬಂದ್ರೆ ವಾಯರ್ ಪಾಟೀಲ್ ಅಂದ್ರೆ ಅಲ್ರಿ ಅವ್ರುಗಳನ್ನ ಹೊಡೆಸ್ಕೊತಿದ್ರು ನಾವು ಯರು ಪಾಟೀಲ್ ಅಂತಿದ್ರು ಅವ್ರು. ಈ ರೀತಿ ಕನ್ನಡ ಪ್ರೇಮ ಒಂದು ನೋಡ್ರಿ. ಕನ್ನಡವನ್ನು ನಾವು ಬಳಸ್ತಾ ಇದ್ರೆ ಯಾರು ಬಳಸ್ಬೇಕು ಅದನ್ನು? ಗುಜರಾತ್ ಅವರು ಬೆಳೆಸೋಕೆ ಸಾಧ್ಯ ಇಲ್ಲ, ಮಹಾರಾಷ್ಟ್ರದವ್ರು ಬೆಳೆಸೋಕೆ ಸಾಧ್ಯ ಇಲ್ಲ. ಇವತ್ತು ಕನ್ನಡ ಭಾಷೆ ಏನಾದರೂ ವಿನಾಶದ ಅಂಚಿಗೆ ಹೋಗ್ತಾ ಇದೆ ಅಂತಕ್ಕಂಥ ಸೊಲ್ಲು ಏನಾರು ಇದ್ದರೆ ಅದಕ್ಕೆ ಕಾರಣ ಕೇವಲ ಕನ್ನಡಿಗರು ಮಾತ್ರ. ಅದಕ್ಕೆ ಕಾರಣ ಏನು ಅಂತಂದ್ರೆ, ಬೇರೆ ಭಾಷೆ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಮರಾಠಿ ಮನುಷ್ಯ ಇರ್ತಾನೆ,
ನಾವು ಮರಾಠಿ ಮಾತಾಡಿ ಅವನ ಜೋಡಿ ನಾವು ಮರಾಠಿ ಗಾಯಕರು ಮರಾಠಿ ಮಾತಾಡೋಕೆ ಕಲ್ತ್ಬಿಡ್ತೇವೆ ಅವ್ನು ಕನ್ನಡ ಕಲಿಸಿ ಅವ್ನು ಕನ್ನಡ ಮಾತಾಡೋಕೆ ಹಚ್ಚೋದ್ರು ನಾವು. ಇದು ನಮ್ಮ ದೌರ್ಬಲ್ಯ. ಅದು ಇಂಥ ಒಂದು ದೌರ್ಬಲ್ಯ ಇರೋದ್ರಿಂದ ಏನಂತಲ್ಲ ಕನ್ನಡಕ್ಕೆ ಒಂದು ಅಂಕಿ ಕೂಡ ಕನ್ನಡ ಬಳಸ್ತಾ ಇದ್ದೇನೆ. ಒಮ್ಮೆ ಚಿಕ್ಕೋಡಿಲಿ ಒಂದು ಘಟನೆ ಆಯ್ತು. ನಾ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷದಾಗ ಒಬ್ಬರು ಪತ್ರಕರ್ತರು ಕೇಳಿದ್ರು ನನಗೆ. ಜಿಲ್ಲಾಧ್ಯಕ್ಷ ಅದಾರಲ್ಲ ಅವರು ಯವರು ಪಾಟೀಲ್ರ, ಅವ್ರು 1ರಿಂದ 10 ಮಟ್ಟ ಕನ್ನಡ ಅಂಕಿ ಬರುತ್ತರು ಸರಿ ಅಂತಕ್ಕಂಥ ಸವಾಲು ಹಾಕಿದ್ರು ಅವರು. ನಾ ವೇದಿಕೆ ಮ್ಯಾಗ ಹೇಳಿನಿ ಅವ್ರಿಗೆ, ನೋಡ್ರಿ ನಾನು ತಹಸೀಲ್ದಾರ್ನ ಕೆಲಸ ಮಾಡ್ತೇನೆ, ಇವತ್ತು ರವಿವಾರ ಐತಿ, ನಿಮಗೆ ನಾನು ಕಪಾಟ ತೆಗೆಯೋದು ಎಲ್ಲ ದಾಖಲೆ ತೋರಿಸೋದು ವ್ಯವಸ್ಥೆ ಇಲ್ಲಿ ಕುಂತಲೇ ಮಾಡ್ತೇನೆ, ಹೋಗ್ರಿ ನೋಡಿರಿ, ನನ್ನ ಕಡತಗಳನ್ನ ಪರಿಶೀಲನೆ ಮಾಡಿ ಒಂದೇ ಒಂದು ಕಡತದಲ್ಲಿ ಇಂಗ್ಲೀಷ್ ಟಿಪ್ಪಣಿ ಇದ್ರೆ, ನನ್ನ ಸಹಿ ಇಂಗ್ಲೀಷ್ ಇದ್ರೆ, ನನ್ನ ಅಂಕಿಗಳು ಇಂಗ್ಲೀಷ್ನಾಗ ಇದ್ರೆ ಇವತ್ತು ನಾನು ನೌಕರಿ ಅದೇನು ಕೊಡ್ದಂತೆ. ಇನ್ನು ಅವಾಗ ಅವ್ರು ಕ್ಷಮೆ ಕೇಳಿದ್ರು ನನಗೆ. ನಾನು ನೋಡ್ರಿ ನನ್ನ ಕಡತದಲ್ಲಿ ಅಂತಲ್ಲ ಎಲ್ಲ ಕನ್ನಡ ಇರ್ತಿತ್ತು, ಸಹಿ ಕನ್ನಡದಲ್ಲಿ ಇರ್ತಿತ್ತು, ನಾ ಏನೋ ಸೂಚನೆ ಕೂಡ ಕನ್ನಡದಲ್ಲಿ ಕೊಡ್ತೀನಿ, ತಾರೀಕು ಕೂಡ ಕನ್ನಡದಲ್ಲಿ ಬರೀತಾ ಇದ್ದೀನಿ. ಈ ರೀತಿ ಏನಂತಾರೆ ಕನ್ನಡವನ್ನು ನಾವು ಬಳಸ್ಬೇಕಾದ್ರೆ, ನಾವು ಬಳಸಿದ್ರೆ ಬೇರೆಯವ್ರು ಬಳಸ್ತಾರೆ, ನಾವು ಬಳಸಲ್ಲ ಹೆಂಗೆ. ಈ ರೀತಿ ಕನ್ನಡ ಪ್ರೇಮಿ ಇತ್ತಲ್ಲ, ಇದರಿಂದ ನಾನು ಅಧಿಕಾರಿಗಳ ಒಂದು ಪ್ರೀತಿಯನ್ನು ಗಳಿಸ್ಕೊಂಡಿನಿ. ನಾನು ಹಾನಿಯಾಗಿದ್ದು 5% ಕನ್ನಡದಿಂದ, ನನಗೆ ಗೌರವ ಸಿಕ್ಕಿದ್ದು, ಲಾಭ ಸಿಕ್ಕಿದ್ದು 95%. ಇದು ಕನ್ನಡ ಬಗ್ಗೆ ನಾನು ಮತ್ತಷ್ಟು ಕನ್ನಡ ಅಂಕಿಗಳನ್ನು ಬಳಸಬೇಕು ಅಂತ ನಾನು ಎಷ್ಟೊಂದು ಹೋರಾಟ ಮಾಡಿದ್ದೀನಿ ಅಂತಂದ್ರೆ ಅದಕ್ಕೆ ದಾಖಲೆ ಅದಾವು. ನಾ ಎಲ್ಲೆಲ್ಲಿ ಅರ್ಜಿ ಕೊಟ್ಟಿನಿ, ಏನು ಮಾಡೀನಿ ಅಂತ ಹೇಗಾರ ಅದು ಇನ್ನೂ ಆಗ್ತಾಯಿಲ್ಲ. ಅದು ಕಡಿಕ ಸರ್ಕಾರದಿಂದ ಬರ್ತಕ್ಕಂಥ ದಿನದರ್ಶಿಕೆ ಏನಿದೆ ಅಲ್ಲಿಯೂ ಕೂಡ ಕನ್ನಡ ಅಂಕಿ ಬರಲಿ ಅಂತ ಅದನ್ನೂ ಕೂಡ ಪ್ರಯತ್ನ ಮಾಡೀನಿ, ಅದು ಕೂಡ ಆಗಲಿಲ್ಲ. ಇದು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಸ್ಥರಿಗೆ ಕನ್ನಡವನ್ನು ಬಳಸಬೇಕು, ಕನ್ನಡ ಉಳಿಸ್ಬೇಕು ಅಂತ ಇಚ್ಛಾಶಕ್ತಿ ಇದ್ರೆ ಮುಗೀತು. ಇಚ್ಛಾಶಕ್ತಿ ಇದ್ರೆ ಬೇಕಾದಾಗ್ಬೋದು. ಈ ರೀತಿ ಅಂದ್ರೆ ನಾವು ನಮ್ಮ ತಾಯಿಯನ್ನು ಯಾಕೆ ಪ್ರೀತಿಸಬೇಕು ಅಂತಕ್ಕಂಥ ಉತ್ತರ ಏನು ಕೊಡ್ತೇವೆ, ಅದೇ ಉತ್ತರವನ್ನು ನಾವು ಕನ್ನಡವನ್ನು ಯಾಕೆ ಪ್ರೀತಿಸ್ತೀವಿ ಅಂತಕ್ಕಂಥ ಮಾತನ್ನು ಕೊಡ್ತೀವಿ. ಸರ್, ಈಗ ತಾವು ತಹಶೀಲ್ದಾರ್ ಹುದ್ದೆಯಿಂದ ನಿವೃತ್ತಿಯನ್ನು ಹೊಂದಿ ಬರವಣಿಗೆಯಲ್ಲಿ ಕನ್ನಡ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತೀರಾ. ಈ ವೃತ್ತಿ ಬದುಕಾಗಿರ್ಬೋದು, ಸಾಹಿತ್ಯದ ಬದುಕು, ಕನ್ನಡಮ್ಮನ ಸೇವೆ ಎಷ್ಟು ತೃಪ್ತಿ ತಂದು ಕೊಟ್ಟಿದೆ ಸರ್ ತಮಗೆ? ಭಾಳ ತೃಪ್ತಿ ತಂದು ಕೊಟ್ಟಿದೆ ನನಗೆ. ಬಾಳಿಗೆ ನಾನು ಸರ್ಕಾರಿ ಸೇವೆಯಿಂದ ನಿವೃತ್ತಿಯಾಗಿ 9 ವರ್ಷ ಆಯ್ತು. 9 ವರ್ಷದಲ್ಲಿ ನಾನು ಸುಮಾರಾಗಿ ಒಂದು 35 ಕೃತಿಗಳನ್ನ ರಚನೆ ಮಾಡೀನಿ. 35 ಕೃತಿಗಳ ಪೈಕಿ 12 ಕಾದಂಬರಿಗಳು, ಚಾರಿತ್ರಿಕ ಕಾದಂಬರಿಗಳು, ಆನಂತರ ಒಂದು 5-6 ನಾಟಕಗಳು, ಆಮೇಲೆ ಸಂಶೋಧನಾ ಕೃತಿಗಳಿರ್ಬೋದು, ಆಮೇಲೆ ಲೇಖನ ಸಂಗ್ರಹ ಇರ್ಬೋದು. ಒಟ್ಟು ಸುಮಾರು 35 ಕೃತಿಗಳನ್ನು ನಾವು 9 ವರ್ಷಗಳ ಅವಧಿಯಲ್ಲಿ ನಾನು ಮಾಡಿದ್ದೇನೆ. ಮತ್ತು ಸಾಮಾನ್ಯವಾಗಿ ನಾನು ಕನ್ನಡವನ್ನು ಪೆನ್ ಹಿಡಿದು ಬರೆಯೋದಿಲ್ಲ. ಮನೆಯಲ್ಲಿ ಅದನ್ನು ಗಣಕ ಯಂತ್ರ ಇದೆ, ನನ್ನ ಏನು ತಲೆ ವಿಚಾರ ಬರ್ತಾರಲ್ಲ ಕಂಪ್ಯೂಟರ್ ಮುಖಾಂತರ ಅಂತೆಲ್ಲ ಮಾಡಿಬಿಡ್ತೇನೆ. ನಂತರ ಅದನ್ನ ಅಂತೆಲ್ಲ ತಿದ್ದುಪಡಿ ಮಾಡಿ ಅಚ್ಚಿನ ಮನೆಗೆ ಕೊಟ್ಟು ಬಿಡ್ತೇನೆ. ಅದು ಕಂಪ್ಯೂಟರ್ನ ಕಲಿತೇನೆ ಅಂತಕ್ಕಂಥ ಕಾರಣದಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ನಾನು ಕೃತಿಗಳನ್ನ ರಚನೆ ಮಾಡೋದಕ್ಕೆ ಸಾಧ್ಯ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ 38 ವರ್ಷಗಳ ಕಾಲ ನಾನು ಕಂದಾಯ ಇಲಾಖೆ ಏನು ಕೆಲಸ ಮಾಡಿಲ್ಲ. ಆ ಕಂದಾಯ ಇಲಾಖೆ ಅಂದ್ರೆ ಬಿಡುವಿಲ್ಲದ ಕೆಲಸ. ಅದು ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ಪ್ರಶ್ನೆ ಮೊದಲು ಹೇಳ್ಬೇಕಾಗಿತ್ತು, ನಾನು ವಿದ್ಯೆ ಬಗ್ಗೆ ಹೇಳ್ಬೇಕಾಗಿತ್ತು. ನೋಡಿ, ನಾನು BA ಎಕನಾಮಿಕ್ಸ್ ಮುಖ್ಯ ವಿಷಯ, ಅರ್ಥಶಾಸ್ತ್ರ ಮುಖ್ಯ ವಿಷಯ, ಉಪವಿಷಯಗಳು ರಾಜ್ಯಶಾಸ್ತ್ರ ಮತ್ತು ಸಮಾಜಶಾಸ್ತ್ರ. ಕನ್ನಡ ಏನತ್ತಲ್ಲ ಸುಮ್ಮನೆ ಒಂದು ಸಣ್ಣ ವಿಷಯ ಇತ್ತು ಅಷ್ಟೇ. ಆದರೂ ಕೂಡ ಕನ್ನಡ ವಿಷಯವನ್ನು ಅಧ್ಯಯನ ಮಾಡದೇ ಇದ್ದರೂ ಇಷ್ಟೆಲ್ಲ ಕನ್ನಡ ಕೃತಿಗಳನ್ನ ಯಾಕೆ ರಚನೆ ಮಾಡೀನಿ ಅಂತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ ನಾನು ಓದು ಅಂತ ಮೊದಲು ಹೇಳಿದೆ. ನಾನು ಆ ಓದೋ ಮುಖಾಂತರ ಏನಂದ್ರೆ ಕನ್ನಡಕ್ಕೆ ನನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಏನಾದರೂ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕನ್ನಡ ಪ್ರೀತಿಯನ್ನು ನಾನು ಬೆಳೆಸ್ಕೊಂಡಿದ್ದೇನೆ. ಸರ್, ಈಗ ತಮಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಪ್ರಶಸ್ತಿಗಳಂತಂದರೆ ಸಾಕಷ್ಟು ಈಗ ಸಂಘ ಸಂಸ್ಥೆಗಳಿಂದ, ಆಮೇಲೆ ಗುಲ್ಬರ್ಗಾದ ಅಮ್ಮ ಪ್ರಶಸ್ತಿ ಇರ್ಬೋದು. ಅದೇ ರೀತಿ ಇಲ್ಲಿ ಸಾಮಾನ್ಯ ಇಲ್ಲಿ ದೊಡ್ಡ ರಾಜ್ಯ ಮಟ್ಟದ ಪ್ರಶಸ್ತಿಗಳು ನನಗೆ ಬಂದಿಲ್ಲ. ಅದ್ರ ಬಗ್ಗೆ ಏನು ಮುಂದೆ ಬರ್ಬೋದು. ಯಾಕಂದ್ರೆ ನಾ ಈಗ ನಿವೃತ್ತಿ ಆದ ನಂತರ ನಾನು ದೊಡ್ಡ ಕಾದಂಬರಿ ಬರೆಯೋದು, ಕಥೆ ನಾಟಕ ಬರೆಯೋದು ಆರಂಭ ಮಾಡಿದ್ದೀನಿ. ಸರ್ಕಾರಿ ಸೇವೆ ಇದ್ದಾಗ ಸಣ್ಣ ಪುಸ್ತಕಗಳು ಬರಿತಾ ಇದ್ದೀನಿ. ಇಲ್ಲಿವರೆಗೆ ಪ್ರಶಸ್ತಿ ಸಿಕ್ಕಿದ್ದು ಅಷ್ಟರ ಪುಸ್ತಕ, ಅಷ್ಟೇ ಹೆಚ್ಚು ಇದನ್ನು ಮಾಡಿಲ್ಲ. ಸರ್, ಈಗ ಎಷ್ಟೋ ಜನ ನಿವೃತ್ತಿಯ ನಂತರ ನಿರಾಸೆಯಿಂದ ಬದುಕನ್ನು ನಡೆಸ್ತಾ ಇರ್ತಾರೆ. ಅಂತಹ ಹಿರಿಯ ನಾಗರಿಕರಿಗೆ ಕಿವಿ ಮಾತು ಅನ್ನೋದಾದ್ರೆ ಒಂದು ಮಾತ್ರ ಏನಂತಂದ್ರೆ, ಸರ್ಕಾರಿ ಸೇವೆಯಿಂದ ನಿವೃತ್ತಿ ಅದರ ಅರ್ಥ ಏನು ಅಂತಂದ್ರೆ ಸರ್ಕಾರಿ ಕಾಗದಗಳಿಗೆ ಸಹಿ ಮಾಡೋದ್ರಿಂದ ನಾವು ನಿವೃತ್ತಿ ಅಷ್ಟೇ. ಅದು ಆದ್ರೆ ನನ್ನ ಪ್ರಕಾರ ಅಂತಂದ್ರೆ ನಮಗೆ ಇವ್ರು ಹೇಳ್ತಾ ಇದ್ರು, ಜಿಲ್ಲಾಧಿಕಾರಿಗಳು ಒಂದಷ್ಟು ಮಂದಿ ಹೇಳಿದ್ರು ನನಗೆ, ನೋಡ್ರಿ ಪಾಟೀಲ್ರ, ನೀವು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗಬೇಕು ಒಂದು, ಇಲ್ಲಾಂದ್ರೆ ಸ್ವನಿವೃತ್ತಿ ತಗೋಬೇಕು ಒಂದು, ಅವಾಗ ನೀವು ಬೆಳಕಿಗೆ ಬರ್ತೀರಿ, ಅಲ್ಲಿ ಮಠ ನೀವು ಬೆಳಕಿಗೆ ಬರೋದಿಲ್ಲ ಅಂತ ಹೇಳ್ತಾ ಇದ್ರು. ಆ ಮಾತು 100% ಖರೆ. ಅದು ವಾಸ್ತವಿಕವಾಗಿ ನಾನು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆದ ನಂತರನ ನಾ ಸಾಕಷ್ಟು ಕೃತಿಗಳನ್ನ ರಚನೆ ಮಾಡೀನಿ. ಸರ್ಕಾರಿ ಸೇವೆ ನಿವೃತ್ತಿ ಆಗುವುದು ಅಂತಂದ್ರೆ ಅದೇನು ದೊಡ್ಡ ಸಾಕಷ್ಟು ಜನ ನಮ್ಮ ಸ್ನೇಹಿತರಿರ್ತಾರೆ, ಅದು ಅವ್ರ ಕಾರಣ ಇರಬಹುದು. ಅದು ಒಮ್ಮೆ ಅಂತೂ ಹೇಳಬಾರ್ದು, ಆದ್ರೂ ಹೇಳ್ತೇನೆ, ಒಬ್ರು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆದ್ಕೂಲೆ ಆ ನಿವೃತ್ತಿ ಹತ್ತು ಬಿಟ್ರು. ಅವ್ರು ಯಾಕೆ ಹೇಳ್ತೀರಿ ಅಂತಂದ್ರೆ, ಏನ್ರಿ ಅಧಿಕಾರ ಹೋತು, ಪಗಾರ ಕಡಿಮೆ ಆಯ್ತು, ಮತ್ತು ಅವ್ರು ನಾವು ಏನು ಹೇಳಕ್ಕೆ ಬರೋದಿಲ್ಲ.
ಸರ್ಕಾರಿ ಸೇವೆ ನಿವೃತ್ತಿ ಯಾವುದು ಅಂತಂದ್ರೆ ನಮ್ಮ ಜೀವನದ ಸ್ವತಂತ್ರ ಜೀವನದ ಆರಂಭ. ನನ್ನ ಪ್ರಕಾರ ಸ್ವತಂತ್ರ ಜೀವನ ಸರ್ಕಾರಿ ಕಾಗದಗಳಿಂದ ನಾವು ಸಹಿ ಮಾಡೋದ್ಬಿಡ್ತೇವೆ ಅಷ್ಟೇ ಹೊರತು ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ, ಇನ್ನು ರಂಗಭೂಮಿ ಇರ್ಬೋದು, ಎಲ್ಲ ಕೆಲಸ ಮಾಡೋದಕ್ಕೂ ಏನಂತಲ್ಲ ನಮ್ಮ ಸಿಕ್ಕಿರ್ತಕ್ಕಂಥ ವಿಪುಲವಾಗಿರ್ತಕ್ಕಂಥ ಅವಕಾಶ. ಆರೇನು ದೇವರು ನಮ್ಗೆ ಆಯುಷ್ಯ ಕೊಡಬೇಕು, ಆರೋಗ್ಯ ಕೊಡಬೇಕು, ಅವದಾವ. ಈ ಹಿನ್ನೆಲೆಯಲ್ಲಿ ನಾನು ಸಾಕಷ್ಟು ಸಾಹಿತ್ಯ ರಚನೆ ಮಾಡ್ತಾ ಇದ್ದೀನಿ. ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳ್ಬೇಕು, ನಿಮಗೆ ಕೋವಿಡ್ ಒಳಗೆ ಏನಂತೆಲ್ಲ ಗೊತ್ತಾಯ್ತು ನಿಮಗೆ, ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ. ಬಹುಶಃ ಅದನ್ನು ಉಪಯೋಗ ತೊಗೊಂಡು ನಾ ಜಗತ್ತಿನ ನಾ ಒಬ್ಬನೇ ಅನಿಸ್ತದೆ ನನಗೆ. ಅವ 3 ಕಾದಂಬರಿ ಮುಂದೆ ನೋಡೋರು, ಮನೆ ಬಿಟ್ಟು ಹೊರಗೆ ಬರೋಂಗಿಲ್ಲ, ಬರ್ಕೊಂತ ಕುಂತು ಬಿಡೋದು. ಈ ರೀತಿ ಏನದಲ್ಲ, ನಮ್ಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳುವ ಮುಖಾಂತರ ಆ ಒಂದು ಅವಕಾಶವನ್ನ ಏನಂತಲ್ಲ ಅದಕ್ಕೊಂದು ಮೌಲ್ಯವನ್ನು ತಂದು ಕೊಡಬೇಕು. ಜಲದಗ್ನಿ ಅಂತಕ್ಕಂಥ ಕಾದಂಬರಿ 500 ಪೇಜ್ ಅಂತ, ಅದು ಕೂಡ ಅವಾಗನ ಬಂದಿರ್ತದೆ. ಇನ್ನೊಂದೆರಡು ಕಾದಂಬರಿ ಕೂಡ ಅದಾವು. ಅದು ಮನ್ಯಾಗ ಕುಂತಾರೆ ಏನ್ ಮಾಡೋದು. ಅದಕ್ಕೆ ಏನದಲ್ಲ, ನಿವೃತ್ತಿ ಜೀವನ ಅಂತ ನಾ ಬಹಳ ಸಂತೋಷದಿದ್ದೇನೆ ಅಂತ ಹೇಳ್ಬೋದು. ಸರ್, ಇನ್ನು ಮನೆಯವರ ಸಹಾಯ ಸಹಕಾರ? ಮನೆಯ ಸಹಾಯ ಸಹಕಾರ ಅಂದ್ರೆ ನೋಡ್ರಿ, ನನಗೆ 2 ಹೆಣ್ಮಕ್ಳು. ನಾನು ಬಹಳ ಕುಟುಂಬದಿಂದ ಭಾಳ ತೃಪ್ತಿ ಹೊಂದಿರತಕ್ಕಂಥ ಮನುಷ್ಯ. ಈಗಾಗಲೇ ಹೇಳಿದಂಗೆ ನಾನು ತಂದೆ ತಾಯಿ ಇರ್ಬೋದು, 4 ಜನ ಅಕ್ಕ ತಂಗಿಯರು, ಅಕ್ಕಗಳು, ಆಮೇಲೆ 2 ತಮ್ಮಗಳು, ಅಣ್ಣನ ಬಗ್ಗೆ ನಾನು ಹೇಳಿದ್ದೀನಿ. ಈಗ ನನ್ನ ಪತ್ನಿ ಅಂತೂ ಏನಿದೆಲ್ಲ ರತ್ನ ಪಾಟೀಲ್ ಅಂತ ಹೇಳ್ಯಾರ. ಭಾಳ ಏನತ್ತಲ್ಲ ಒಂದು ಸಹಕಾರ ಮನೋಭಾವನೆಯ ಮತ್ತು ನನ್ನ ಸಾಹಿತ್ಯಕ್ಕೆ ಎಲ್ಲಾ ರೀತಿಯ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಹೆಂಡತಿನ ಸಿಕ್ಕಾಳು ಅನ್ನೋದು ಏನತ್ತಲ್ಲ ಭಾಳ ಸಂತೋಷವಾಗಿರ್ತಕ್ಕಂಥ ಸಂಗತಿ. ಅದೇ ರೀತಿ ನಾನು 2 ಹೆಣ್ಮಕ್ಳು, ಒಬ್ಬಳು ಶ್ರೀದೇವಿ ಅಂತೇಳಿ, ಇನ್ನೊಬ್ಳು ರಂಜನಿ ಅಂತೇಳಿ. ಶ್ರೀದೇವಿ ಏನತ್ತಲ್ಲ ಆ ಮಳೆಯ ಮತ್ತು ಶ್ರೀದೇವಿ ಅವ್ರು ದಾಂಡೇಲಿಗೆ ಇರ್ತಾರೆ. ಇನ್ನು ಮಗಳ ರಂಜನಿ ಅಂತ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಇರ್ತಾರೆ. ಅವನ ನಳಿಯ ಏನದಲ್ಲ ಅಶೋಕ ಐರನ್ ಫ್ಯಾಕ್ಟ್ರಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಯಾನ. ದಾಂಡೇಲಿ ಇರ್ತಕ್ಕಂಥ ದೊಡ್ಡ ಮಗಳು ಏನಿದೆ ಅಲ್ಲ ಆರ್ಯನ್ ಅಂತಕ್ಕಂಥ ಮೊಮ್ಮಗದ ನನಗೆ. ಅವ ಮೊನ್ನೆ SSLC 98.99% ಮಾಡ್ಯಾರ. ಇನ್ನು 7 ಮಾರ್ಕಸ್ ಆಗಿತ್ತು ಅಂತ ರ್ಯಾಂಕ್ ಇತ್ತು ಅಂತ. ಈ ಸದ್ಯಕ್ಕೆ ನಾವು KLE PU ಕಾಲೇಜ್ ಇದೆಯಲ್ಲ ಜಕ್ಕೇರಿ ಹೊಂಡ, ಅಲ್ಲಿ PUC 2ನೇ ತರಗತಿ ಓದ್ತಾ ಇದ್ದಾನೆ. ಮೊನ್ನೆ PUC ಏನೈತಲ್ಲ ಒಂದು ಮತ್ತೆ 98% ಮಾಡಿದವ. ಒಳ್ಳೆ ಇದೈತೆ ಅವ್ನು ಹೇಳ್ತಾನ, ನಾ ಇದಾಕಿ ನಾನು IAS ಆಕಿ ನಾನು. ಅವು ಇತ್ತೀಚೆಗೆ ಬಂದವು JE ಇವು ಬಂದವು. ಅದಾಕತಿ ಇಲ್ಲ IAS ಅಂತ ಆಗ್ಯಾಕೆ ಅಂತ ಅಗದಿ ಆತ್ಮವಿಶ್ವಾಸದಿಂದ ಹೇಳ್ತಾನೆ ನಾವು. ಕೌಟುಂಬಿಕವಾಗಿ ನಾನು ತೃಪ್ತಿಯನ್ನು ಹೊಂದಿರತಕ್ಕಂಥ ಮನೆಯ ವ್ಯಕ್ತಿ. ವಿಶೇಷವಾಗಿ ನಾನು ಹೆಂಡತಿ ಕೂಡ ಏನಿದೆ ಅಲ್ಲ ಕಲ್ತಾಕ ಅಲ್ಲೇ ಇದ್ರು ಕೂಡ ನಾ ಬರೀತಕ್ಕಂಥ ಎಲ್ಲ ಕೆಲಸಗಳು ಕೂಡ ಈ ಮನೆ ಯಾರು ಬಂದಾಗ ಹೇಳೋದು, ಇಲ್ಲ ಊರಿಗೆ ಹೋದಾಗ ಹೇಳೋದು, ಅವು ಬರೀತಾರೆ, ಬರೀ ಯಾವಾಗ ಓದ್ಕೊಂತ ಇರ್ತಾರೆ. ಅವು ರೀತಿ ಒಂದು ರೀತಿಯ ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ನನ್ನ ಎಲ್ಲ ಸಾಹಿತ್ಯಿಕರಲ್ಲಿ ನನ್ನ ಮನೆಯವರು ಅಂತಂದರೆ ಮದುವೆ ಆಗೋಕ್ಕಿಂತ ಮೊದಲು, ಮದುವೆ ಆದ ನಂತರ 2 ಭಾಗಕ್ಕೆ ಇಲ್ಲಿ. ಮದುವೆ ಆಗೋಕ್ಕಿಂತ ಮೊದಲು ನನ್ನ ತಮ್ಮ, ತಂದೆ ತಾಯಿ, ಅಕ್ಕ. ಮದುವೆ ಆದ ನಂತರ ಏನಂತಲ್ಲ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಇದೊಂದು ಭಾಗ. 2 ಭಾಗದಲ್ಲಿಯೂ ನಾನು ತೃಪ್ತಿಯನ್ನು ಹೊಂದಿರತಕ್ಕಂಥ. ಸರ್, ಈಗ ನಮ್ಮ KLE ವೇಣುಧ್ವನಿ ರೇಡಿಯೋ ಕೇಂದ್ರದ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ಮೊದಲನೇದಾಗಿ ಹೆಸರಿನ ಬಗ್ಗೆ ನಾನು ಹೇಳಲೇಬೇಕು. ವೇಣುಧ್ವನಿ ಅದ್ಭುತವಾಗಿರ್ತಕ್ಕಂಥ ಹೆಸರು. ನಮ್ಮ ಬೆಳಗಾವಿಯ ಮೂಲ ಹೆಸರು ವೇಣುಗ್ರಾಮ. ವೇಣು ಅಂತ ಗೊತ್ತಿದೆ ನಿಮಗೆ, ಅದನ್ನ ಹೆಚ್ಚಿಗೆ ಹೇಳ್ತಕ್ಕಂಥ ವಯಸ್ಸಿಗೆ. ಇಲ್ಲಿ ಬೆದರು ಭಾಳ ಬೆಳೀತದ್ರೆ ಬಿದ್ರಿಗೆ ವೇಣು ಅಂತಾರೆ. ವೇಣುಗೋಪಾಲ ಕೃಷ್ಣ ಅಂತಾರೆ. ವೇಣುಗೋಪಾಲ ಕೊಳಲು ಊತಿದ್ದಲ್ಲ, ಅದಕ್ಕೆ ಏನಂತಲ್ಲ ವೇಣುಗ್ರಾಮ. ಮುಂದೆ ಏನಂತ ಬೇನುಗ್ರಾಮ ಮತ್ತು ಬೆಳಗಾವಿ ಆಯಿತು, ಇದಾಯ್ತು. ವೇಣುಗ್ರಾಮ ಅಂತಕ್ಕಂಥ ಒಂದು ನಮ್ಮ ಬೆಳಗಾವಿಯ ಮೂಲ ಹೆಸರನ್ನು ಇದಕ್ಕೆ ಇಟ್ಟಿದ್ರಲ್ಲ, ಇದು ಭಾಳ ಸಂತೋಷವಾಗಿರ್ತಕ್ಕಂಥ ಸಂಗತಿ. ಇತಿಹಾಸವನ್ನು ಪ್ರತಿನಿಧಿಸ್ತಕ್ಕಂಥ, ಪ್ರತಿಧ್ವನಿ ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿ ವೇಣುಗ್ರಾಮ. ಇನ್ನು ಬೆಳಗಾವಿ ಬಗ್ಗೆ ಹೆಸರಿನ ಬಗ್ಗೆ ಒಂದು ಹೇಳ್ಬೇಕು ನಾ ಇಲ್ಲಿ, ಅದೊಂದು ಬಿಟ್ನ. ಬೆಳಗಾವಿ ಶುದ್ಧ ಕನ್ನಡ ಪದ, ಬೆಳಗಾವ್ ಅದು ಹಿಂದಿ, ಬೆಳಗಾವಿ ಮರಾಠಿ ಶಬ್ದ. ಈ 3 ಮೇಲ್ನೋಟಕ್ಕೆ ಬೆಲ್ಗಮ್ ಇಂಗ್ಲೀಷ್ ಶಬ್ದ. ಈ 4 ಕೂಡ ಮೇಲ್ನೋಟಕ್ಕೆ ಒಂದೇ ಅನಿಸಿದ್ರು ಕೂಡ ಒಳಹೊಕ್ಕ ನೋಡಿದಾಗ ಬೆಳಗಾವಿ ಏನಿದೆಯಲ್ಲ ಅದು ವೇಣುಗ್ರಾಮ, ಅದು ಮುಂದೆ ಸವಕಳಿ ಆಗ್ತಾ ಬಂದಿರತಕ್ಕಂಥ ಬೆಳಗಾವಿ. ಈ ಹಿನ್ನೆಲೆಯಲ್ಲಿ ಒಂದು ನಮ್ಮ ಚರಿತ್ರೆಗೆ ಸಂಬಂಧಪಟ್ಟಿರತಕ್ಕಂಥ ಹೆಸರನ್ನು ವೇಣುಗ್ರಾಮಕ್ಕೆ ಇಡುವ ಮುಖಾಂತರ ಹೆಸರು ಚರಿತ್ರೆ ಇದ್ದು ನೀವು ಮಾಡ್ತಾ ಇರೋ ಕೆಲಸ ವರ್ತಮಾನ ಕಾಲದಲ್ಲಿರ್ತಕ್ಕಂಥ ಸಾಹಿತಿಗಳನ್ನು, ಕಲಾವಿದರನ್ನು, ವೈದ್ಯ ನಿಪುಣರನ್ನು, ಸಾಮಾಜಿಕ ಕಾರ್ಯಕರ್ತರನ್ನು ಇವ್ರನ್ನೆಲ್ಲ ಬೆಳಕಿಗೆ ತರುವ ಮುಖಾಂತರ ನೀವು ನಮ್ಮ ಇತಿಹಾಸವನ್ನು ಪುನರಾವರ್ತನೆ ಮಾಡ್ತಾ ಇದ್ದಿರಲ್ಲ. ವೇಣು ಧ್ವನಿಯ ನಿಮಗೂ ಕೂಡ ಮತ್ತು ಮುಖ್ಯವಾಗಿ ಈ ಒಂದು KLE ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಕೂಡ, ಅವ್ರ ಬಗ್ಗೆ ಕೂಡ ಅದು ಸಾಹಿತ್ಯ ಪರಿಷತ್ನ ಹೆಚ್ಚು ಹೇಳಿಲ್ಲ. ನಾ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾಗಬೇಕು ಅಂತಂದ್ರೆ ನಮ್ಮ KLE ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು. ಅದೇ ರೀತಿ ಕನ್ನಡ ಭವನದಲ್ಲಿ ಕೂಡ ಕಾರ್ಯದರ್ಶಿಯಾಗಿ ಮಾಡೋಕ್ಕೆ ಅವರೇ ಕಾರಣರು. ಅವರು ನನ್ನ ಬದುಕಿನಲ್ಲಿ ಒಂದು ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ನನಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಡ್ಡಿ ಇಲ್ಲ. ಅದೇ ರೀತಿ ಬೆಳಗಾವಿಯಲ್ಲಿ ಕೂಡ ಸಾಕಷ್ಟು ಸಾಹಿತಿಗಳು ಇದ್ದಾರೆ, ಅವರೂ ಕೂಡ ನಾನು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಸರ್, ತಮ್ಮ ಸಾಹಿತ್ಯ ಸೇವೆ, ಕನ್ನಡದ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಲಿ. ಹಾಗೆಯೇ ತಮ್ಮಿಂದ ಇನ್ನೂ ಹೆಚ್ಚು ಕಾದಂಬರಿಗಳು ಮೂಡಿ ಬರಲಿ ಅನ್ನೋದು ನಮ್ಮ KLE ವೇಣುಧ್ವನಿಯ ಹಾರೈಕೆ ಸರ್. ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಕೂಡ ನಿಮ್ಮ ಅಮೂಲ್ಯವಾಗಿರತಕ್ಕಂಥ ಸಮಯವನ್ನು ನನ್ನ ವೈಯಕ್ತಿಕ ಮತ್ತು ಸಾಹಿತ್ಯಿಕ ಮತ್ತು ಸಾಮಾಜಿಕ ಸರ್ಕಾರಿ ಸೇವೆ ಎಲ್ಲ ಕ್ಷೇತ್ರಗಳಲ್ಲಿ ಇರತಕ್ಕಂಥ ಒಂದು
ಸಾಧನೆ ಅಂತ ಏನು ಅನ್ನಕ್ಕಾಗಲ್ಲ, ಮಾಡಿರ್ತಕ್ಕಂಥ ಕೆಲಸಗಳನ್ನು ಬೆಳಕಿಗೆ ತರುವುದರಲ್ಲಿ ನೀವು ಕೂಡ ನಿಮ್ಮ ವೇಳೆಯನ್ನು ನಮಗೆ ಕೊಟ್ಟಿದ್ದೀರಿ. ಇದಕ್ಕಾಗಿ ನಿಮಗೂ ಕೂಡ ನಾನು ಹೃತ್ಪೂರ್ವಕವಾದ ನಮಸ್ಕಾರ ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಚಾರಿತ್ರಿಕ ಕಾದಂಬರಿಕಾರರು, ನಿವೃತ್ತ ತಹಶೀಲ್ದಾರರು, ಬೆಳಗಾವಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಜಿಲ್ಲಾಧ್ಯಕ್ಷರು ಹಾಗೂ ಕನ್ನಡ ಭವನದ ಕಾರ್ಯದರ್ಶಿ ಕಾದಂಬರಿ ಸಾರ್ವಭೌಮ ಯರು ಪಾಟೀಲ್ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣು ಧ್ವನಿ 90.4 FM. ನಮಸ್ಕಾರ.